ಹೇಳ ಎದ್ದೇಳ ಅಂತ ನಿನ್ ಮನೆ ತಾವ ಬಂದು ಬಾಗಿಲು ಬಡಿತಿದ್ರು ಹೇಳ್ದೆ ಎಲ್ಲ ಮಾಡ್ತಿದ್ದೆ. ಬೇಕು ನನ್ ಮಗನೇ ಇದ್ನಲ್ಲ ದಣಿ ಒಳಗೆ ಎಲ್ಲ ಮಾಡ್ತಿದ್ದೆ. ರಾತ್ರಿ ಎಲ್ಲ ನಿದ್ದೆನೆ ಇಲ್ಲ ದಣಿ. ಒಬ್ಬನೇ ಎದ್ದು ಏನ ಮಾಡ್ತಾ ಇದ್ದೆ? ಮನೆ ತಾವು ನೋಡ್ಕೊಳ್ಳ ಅಂದ್ರೆ ಮೊನ್ನೆ ರಾತ್ರಿ ಒಳಗೂ ನೋಡ್ಕೊಳ್ತಾ ಇದ್ದೆ ದಣಿ. ನಿನ್ನೆಯಿಂದ ಯಾಕ್ಲಾ ನೋಡ್ಕಂತ ಇಲ್ಲ? ಅದು ಒಂದು ಕೆಲಸ ಆಯ್ತು ದಣಿ. ಬಾಗಲಕೋಟೆಗೆ ಒಂದು ನಾಟಕದ ಕಂಪನಿ ಬಂದಿತ್ತು. ಬೇಜಾರಾದಾಗ ನೋಡಕ್ ಹೋಗಿದ್ದೆ. ಹೀಗೆ ಅದರಲ್ಲಿ ಪಾರ್ಟ್ ಮಾಡ್ತಾ ಇದ್ಲಲ್ಲ ನಾಯಕಿ, ಅವಳು ಪರಿಚಯ ಆಗೋಯ್ತು. ಕಂಪ್ನಿಗೆ ಏನೋ ಕಷ್ಟ ಬಂತು ಅಂದ್ಲು. ನಮ್ ಭಾವನ ಹತ್ರ ಒಂದು 10,000 ರೂಪಾಯಿ ಸಾಲ ಮಾಡಿಸಿ ಕೊಡ್ಸಿದ್ದೆ. ಕಲೆಕ್ಷನ್ ಕಮ್ಮಿ ಆಗ್ತಾ ಇದ್ದ ಹಾಗೆಲ್ಲ ನಮ್ಮ ಕನೆಕ್ಷನ್ ಜಾಸ್ತಿ ಆಗ್ತಾ 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 ಹಾಗೆ ಲವ್ವುನು. ನಿಂಗೇನೋ ಲವ್ ಮಾಡ್ಬಿಟ್ಟೆ, ಆದ್ರೆ ನಂಗಾಗ್ತಾ ಆಯ್ತಲ್ಲೋ ನೋವು. ಅದನ್ ಯಾರಿಗಲ್ಲ ಹೇಳ್ಕೊಳ್ಳೋದು? ನಿಮ್ಗ್ಯಾಕ್ ದಣಿ ನೋವು? ನನ್ನ ಮಗನೇ, ನಿಂಗೆಷ್ಟಲ್ಲ ಕೊಬ್ಬು? ದೇಶದ ವಿಧಾನಸೌಧದಲ್ಲಿ ಎದುರು ಪ್ರಶ್ನೆ ಹಾಕ್ಬಾರ್ದು ಅಂತ ಕಂಟ್ರೋಲ್ ಮಾಡವ್ರೆ ಕಂಡ ಅಂತಾದ್ರಾಗೆ ನಂಗೆ ಎದುರು ಪ್ರಶ್ನೆ ಆಗ್ತೀಯಲ್ಲೋ ಬೇಕೂಪ. ಯಾಕೆ ಅಂತೀಯ? ಮನೆ ಬಾಗಿಲು ಯಾಕಲಾ ತೆಗೆದು ಮಡಗಿದ್ದೆ? ಬೆಳಗಾನ ಬಂದ್ರೆ ಒಳಗ ನಾಯಿಗಳು ಬಿದ್ದು ಒದ್ದಾಡ್ತಾವಲ್ಲೋ, ಹಾಕೊಂಡ್ ಬಿದ್ಕೊಂಡಿರ್ಲ್ವೇನ್ಲ? ಏನ್ನ ಬಾಗಲ್ಲ ಬೇಕೂಪ, ಕಳ್ಳು ಬಡ್ಡಿ ಅಂತ ತಿಳ್ಕೊಂಡೆಲ್ಲ. ಅದನ್ನ ಹಾಕಿದ್ರೆ ಕಳ್ರ ಕನ್ನ ಹಾಕಿ ಸಣ್ಣ ಪಣ್ಣ ದೋಚೋದು, ನೀವು ಬೈಯೋದು. ಅದ್ ಸರಿ, ಅವಳಿಗೆ ಹೇಳಿದ್ನಲ್ಲ ಹೊಸ ಜಾಗ ಏನ್ ಮಾಡಿದ್ರು ಬಾಗ್ಲ ತೆಗೆದು ಮಾಡಬೇಡ ಅಂತ. ಇಲ್ಯಾಕ್ಲಾ ಬಾಗ್ಲ ಹಾಕೊಂಡೇ ಮಾಡ್ಕೊಂಡ್ರಿ? ಇದೇನ್ ಪೂರ್ಣ ಛತ್ರನೇನ್ಲ? ಚಚಾ ಚಚಾ ತಪ್ಪು ತಿಳ್ಕೊಬೇಡ ದಣಿ. ಏನೋ ಹೆಣ್ಣು ದಿಕ್ಕಿಲ್ದ ಮನೆ ಹಾಳಾಗ್ಬಾರ್ದಲ್ಲ ಅಂತ ಸಾರಿಸ್ಬಿಡು, ಮನೆ ಹಾಕ್ಬಿಡು ರಂಗೋಲಿ ಅಂದಿದ್ದೆ. ಮೊದಲೇ ಹೇಳಕ್ಕಿಲ್ವೇನ್ಲ? ನಂಗೇನ್ಲ ಗೊತ್ತು? ಯಾರೋ ಮಬ್ಬದಲ್ಲಿ ಬಗ್ಗಂಡ್ ಏನೂ ಮಾಡ್ತಾ ಇದ್ದಂಗ್ ಕಾಣ್ತು. ರೇಗ್ ಒಂದು ಕೂಗ ಹಾಕದೆ ಕಿತ್ಲೋ ನೋಡು ಆಟವಾ. ಏನೋ ಯಾರಲ್ಲ ಅವಳು? ಯಾರು ಅಲ್ಲ, ಅವಳೆ ನನ್ನ ಹೆಂಡತಿ. ನನ್ನ ಮಗನೇ, ನಂಗೆ ಹೇಳ್ದೆ ನೀ ಎಂಗ್ಲಾ ಎಂಡ್ರನ್ ಕಟ್ಕಂಡೆ? ಕಾಪಿಗೆ ಕಾಸಿಲ್ಲ ನನ್ನ ಮಗ ಚಿನ್ನದ ತಾಳಿ ಎಂಗ್ಲಾ ಕಟ್ಟದೆ? ತಾಳಿ ತಾಳಿ ಅದು ಸರ್ಕಾರದ ತಾಳಿ, ಹಿಂಗಾಗಿ ಸಾಮೂಹಿಕವಾಗಿ ಕಟ್ಕಂಡೆ, ನಿಮ್ಗೆ ಹೇಳಲಿಲ್ಲ. ಹಂಗಾದ್ರೆ ಅವಳು ಹೆಂಗ್ಲಾ ನಿನ್ ಹೆಂಡತಿ ಆಯ್ತಾಳೆ? ಮದ್ವೆ ಮಾಡ್ಕೊಂಡಿಲ್ವಾ? ಅಲ್ಲ ಕಂಡ ಬಂಗಾರಿ, ಸಾವುಕಾರಿ ಬಸ್ ಅಲ್ಲ, ಸರ್ಕಾರದವರು ಮನಾಪಲ್ಲಿ ಮಾಡ್ಕೊಂಡು ಸರ್ಕಾರಿ ಬಸ್ಸು ಅಂತ ಹೇಳ್ದಂಗೆ ನಾಳೆ ಸರ್ಕಾರಿ ತಾಳಿ ಕಟ್ಟಿದವರಲ್ಲ ಸರ್ಕಾರಿ ಎಂಡ್ರು ಅಂದ್ರೆ ಏನ್ ಮಾಡ್ತೀಯಾ? ಅಯ್ಯಯ್ಯೋ, ನೀವು ಹೇಳೋದು ನಿಜವೇ ದಣಿ. ಮುಂದೇನ್ ಮಾಡೋದು? ಸರ್ಕಾರಕ್ಕೆ ಈಗಲೇ ಹೇಳಿ ಕಳಿಸ್ಬಿಡ್ತೀನಿ, ತಾಳಿ ಭಾಗ್ಯ ವಾಪಸ್ ತಗೊಳ್ಳಿ ಅಂತ. ಅದಿರ್ಲಿ, ಏನ್ ಲಾವಣಿ ಹೆಸರು? ಸಿಂಪಲ್ ಸಾವುಕಾರ್ರೆ, ನನ್ನ ಹೆಸರು ಮೊದಲ ಅಕ್ಷರ ಕಿತ್ತು ಆ ಜಾಗದಲ್ಲಿ ಸಿ ಮಾಡ್ಕೊಂಡ್ಬಿಟ್ರೆ ಸಾಕು. ಕತ್ತೆ ಹುಡುಕಿದ್ಯಾ ಕಂಡ? ನೀನು ಬಂಗಾರಿ, ಅವಳು ಸಿಂಗಾರಿ. ಅದ್ ಸರಿ, ಇನ್ಯಾಕ್ಲಾ ತಡ ಮಾಡಿಸ್ಲಾ ಮತ್ತೆ ಪರಿಚಯವಾ? ಕರಿಲಾ ಬ್ಯಾಗ? ಯಾಕೆ ಕರಿಯೋದ್ ದಣಿ? ಅದ್ರಲ್ಲೂ ನಿಮ್ ಮುಂದೆ ಕರಿಯೋಕ್ ನನ್ಗೂ ಸ್ವಲ್ಪ ಹೆದರಿಕೆ, ಸ್ವಲ್ಪ ನಾಚಿಕೆ. ನನ್ನ ಶಿಷ್ಯ ಆಗಿದ್ದಕ್ಕೆ ಸಾರ್ಥಕ ಆತು ಬಿಡು. ನಾಟಕದವಳನ್ನ ಗಂಟ ಹಾಕೊಂಡ್ಬಿಟ್ಟೆ. ಪಾಟು ಚೆನ್ನಾಗಿ ಮಾಡ್ತಾವಳೆ ದಣಿ. ಅದ್ಯಾವ ಪಾಟ್ನ ಅಷ್ಟು ಚಂದಾಕ್ ಮಾಡೋದು? ಅದೇ ಸದಾರ ಮೇಲೆ ಕಳ್ಳನ ಕಂಡು ಹೊಟ್ಟೆ ನೋವು ಅಂತ ಕೈ ಕೊಡಲ್ವಾ? ಹುಷಾರ್ಲಾ, ನಾಟಕದಾಗ ಕಳ್ಳನ್ ಕೈ ಕೊಟ್ಟಂಗೆ ನಿಜ ಜೀವನದಲ್ಲಿ ನಿನ್ಗೂ ಕೈ ಕೊಟ್ಬಿಟ್ಟಾಳು ಕಂಡ. ಅಯ್ಯಯ್ಯೋ, ಹಾಗಾಗ್ದ ಹಾಗೆ ನೀವು ನೋಡ್ಕೋಬೇಕು ದಣಿ. ನಿಮ್ಮನ್ನೇ ನಂಬಿದೀನಿ, ಕೈ ಬಿಡಬೇಡಿ. ಯಾಕ್ಲಾ ನನ್ ಕಡೆನೆ ನೋಡ್ಕೊಂಡ್ ಹೇಳ್ತೀಯ? ಅಲ್ಲ ಏನಾಯ್ದು? ಗಂಗುಡ್ತಾಯ್ತೆ ವಾಸನೆ. ಸೇಂಟು ಸೇಂಟು ಅದು ಅವಳದು. ನೀವು ಸ್ವಲ್ಪ ಎಳ್ಕೊಳ್ಳಿ, ಮೈಯಲ್ಲಿರೋ ಗಬ್ಬು ಗಾಳಿ ಆದ್ರೂ ಹೊರಗೆ ಹೋಗ್ಲಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜನಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜನಕ್ಕೆ ಹೆದರಬಾರದು. ಯಾವದಾ ಪ್ರೇಮ ಲೋಕದ ಪಂಚರಂಗಿ? ಜಗತ್ತಿನ ಜನ ಎಲ್ಲ ಪ್ರೀತಿ ಮಾಡ್ಬೇಕು ಅಂತ ಹೊಯ್ಕಂತ ಇದ್ರೆ ಇವಳು ಮಾಡಬಾರ್ದು ಅಂತ ಹೇಳಲು. ಅವಳು ಬಂದು ನಿಂಗೆ ಬಂದು, ಆದ್ರೆ ನನಗೂ ಬಂದು ಅಲ್ವೇನ್ಲ? ಅಲ್ಲ ಕಂಡ, ಜೊತೆಗೆ ಒಬ್ಬ ರಂಗನ ಹಾಕಿ ಸಾಲು ಅಂತ ನಾದಿನೂ ಮಾಡ್ಕೊಂಡಿರೋ ವಿಚಾರ ಯಾಕ್ಲಾ ಮುಚ್ಚು ಮಡಗಿದ್ದೆ? ಅಯ್ಯಯ್ಯೋ, ಅವಳು ನಾದ್ನಿ ಅಲ್ಲ ಗುರುವೆ, ನನ್ನ ಅರ್ಧಾಂಗಿನಿ, ಹೆಂಡತಿ, ಸಿಂಗಾರಿ. ದಣಿ, ಹಾಳಾದ ನನ್ನ ಮಗನೇ, ಹೆಂಡತಿ ಅಂತ ಹೊಡ್ಕೊಳ್ತಾ ಇದ್ದಾನೆ. ಕೇಳದೆ ಬಿಟ್ಟು ಕಣ್ಣು ನೆಟ್ಟಿಗೆ ಅವಳ ಎದೆ ಮೇಲೆ ನೋಡ್ತಾ ಇದೀಯಲ್ಲ. ಶಿವ, ಯಾರಿಗಲಾ ಬೈತಾ ಇದೀಯಾ? ಅದೇ ಇವನಿಗೆ ಪೂಜಾರಿಗೆ.
ನನ್ನ ಮಗ ಈಗೂನು ಆ ಕಡೆನ ನೋಡ್ತಾ ಇದ್ದಾನ. ಕಬ್ಬು ನನ್ನ ಮಗ, ಗಲೀಜು ನನ್ನ ಮಗ. ಸಾವುಕಾರ್ರೇ ಬಲ್ ನನ್ ಮಗ ಕಂಡ, ನೀನು ರಸಿಕ ಕಂಡ. ಒಳ್ಳೆ ಭವ್ಯನಂತ ದಿವ್ಯವಾದ ಹುಡುಗಿನೇ ಹುಡುಕೊಂಡಿದ್ಯಾ. ಅದಕ್ಕೆ ಅಲ್ವಾ ನೀವ್ ಈಗ್ಲೇ ವಿಲನ್ ಆಗ್ಬೇಡಿ ಅಂದದ್ದು. ಅದ್ಯಾಕ್ಲ ಹಂಗಂತೀಯ? ಮತ್ತೆ ಅವಳನ್ನ ನ್ಯಾಟ್ಗೆ ನೋಡ್ತಾ ಇದ್ದೀರಾ, ನನ್ನ ಕಡೆನೂ ಓಸಿ ನೋಡ್ಬಾರ್ದಾ? ನಿನ್ ನೋಡ್ ಸಾಕಾಯ್ತು ಕಂಡ. 30 ವರ್ಷದಿಂದ ಹೊಸ ಮುಖ ಬ್ಯಾಡ್ವೇನ್ಲ. ಅಪರೂಪಕ್ಕೊಂದು ಸ್ತ್ರೀ ರೂಪ, ಅದು ಸರ್ಕಾರಿ ಖರ್ಚಿನಲ್ಲಿ ನನ್ನ ಮನೆ ಬಾಗ್ಲಿ ಬಂದೈತೆ, ನೋಡ್ಬಾರ್ದೆನ್ಲ? ಏನೋ ಅಭಿಮಾನದಿಂದ ಆಶೀರ್ವಾದ ಮಾಡಿ. ಸಿಂಗಾರಿ ನಿಮ್ಮ ಮನೆ ಹೆಣ್ಮಕ್ಳ ತರ ಅಂತಾನೆ ತಿಳ್ಕೊಳ್ಳಿ. ಅದೇ ಕಂಡ ನಾನು ವಿಚಾರ ಮಾಡ್ತಾ ಇರೋದು ಈಟೊತ್ತು ಗಂಟ. ನಮ್ ಹಿರಿಕರು ಮಹಾತ್ಮ ಬಸವಣ್ಣವ್ರು ಏನ್ ಹೇಳವ್ರೆ ಗೊತ್ತೇನ್ಲ? ಏನ್ನ? ಪರರ ಸೊತ್ತನ್ನು ನನ್ನ ಸೊತ್ತೇ ಎಂದು ಭಾವಿಸಿಕೊಂಡವ್ರೆ. ಸತ್ತ ಈ ಸತ್ಯಪ್ಪನ ಬಾಯಲ್ಲಿ ಆ ಬಸವಣ್ಣ. ಮುಂದಕ್ಕೆ ಅಂದ ಮ್ಯಾಕೆ ನೀನ್ ಯಾರ್ಲ? ನಿಮ್ಮವನ ಅಲ್ವೇನ್ಲ? ನೀ ನಮ್ಮೋನು ಅಂದ ಮ್ಯಾಕೆ ನಿನ್ ಹೆಂಡ್ರಿ ಯಾರ್ಲ? ನನ್ನೋಳೆ ಅಲ್ವೇನ್ಲ? ಈ ರೀತಿ ನೀವು 4 ಜನರ ಮುಂದೆ ಅಂದ್ರೆ ಬಿಡ್ಲ, ನೀನೇನ್ ವಿಚಾರ ಮಾಡ್ಬೇಡ. ಪಾಪ ಹೊಸ್ದಾಗಿನ್ನು ಸಂಸಾರ ಕಟ್ಕೊಂಡಿದೀಯಾ, ಅದೇ ಕಷ್ಟವಾಯ್ತಲ್ಲ ಈಗ. ಅದಕ್ಕೆ ಯಾಕ್ಲ ಯೋಚನೆ ಮಾಡಿ ಮಕ್ಳಂಗ್ ಅಳ್ತೀಯ? ಕಷ್ಟ ಅಂದ ಮ್ಯಾಕೆ ಕೈ ಹಿಡಿತೀಯೋ ಇಲ್ವೋ? ಗಂಡ ಅಂದ್ಮೇಲೆ ಅಷ್ಟಾದ್ರೂ ಮಾಡ್ಬೇಡ್ವಾ? ಸರಿ ಮತ್ತೆ ಬಿಡ್ಲ, ಕಷ್ಟದಾಗ ನೀ ಹಿಡ್ಕ, ಸುಖದಾಗ ನಾನ್ ಹಿಡ್ಕಂತೀನಿ. ಇನ್ನೇನ್ಲ? ಅದ್ಯಾಕ್ಲ ಹಂಗೆ ನಿಂತ್ಕೊಂಡ್ಬಿಟ್ಟವಳೆ ಕೆಸರ ಸಿಕ್ಕಾಕೊಂಡ್ ಕಾಲ್ನಾಗೆ? ಹಂಗೆ ಕಾಲೆತ್ತಿ ಮುಂದ್ ಬಾ ಅಂತ ಹೇಳ. ಕರೀಲಾ? ಕರಿಲಾ? ಕರೀಲಾ? ಸೋಣಿ ಏನ್ ಕೇಳ್ತೆ? ಕರಿಲಾ? ಇವ್ರೇ ನಾನ್ ಹೇಳ್ತಿದ್ ಸಾವುಕಾರ ಸತ್ಯಪ್ಪನವರು. ನಮ್ಮ ಧಣಿ. ಕರ್ನಾಟಕಕ್ಕೂ ಡೆಲ್ಲಿಗೂ ಇವರೇ ಏಣಿ. ಪ್ರತಿಯೊಂದು ಊರಿನಲ್ಲಿ ಓಣಿಗೆ 4 ಜಾಗ ಇವ್ರುವೆ. ಕಳೆದ ಸೆಪ್ಟೆಂಬರ್ ನಲ್ಲಿ ಬಸವನ ಗುಡಿಲಿ 4.5 ಎಕರೆ ಜಾಗನ 94 ಲಕ್ಷಕ್ಕೆ ಖರೀದಿಸಿದ್ದಾರೆ ಬೇರೆಯವ್ರ ಹೆಸರಿನಲ್ಲಿ. ಹೌದಾ? ಗೊತ್ತಾ? ಇದೇ ಮೊದಲು ಬೋಣಿ ಬೇಕುಪ್ಪ. ಹೀಗೆ ಎಲ್ಲ ಪರಿಚಯ ಮಾಡೋದು? ಸರಿಯಾಗಿ ಮಾಡಿದ್ನಲ್ಲ ಧಣಿ. ನೀ ಸರಿಯಾ ಮಾಡಿದಿ ಅಂತ ನಾನ್ ಹೆಂಗ್ಲಾ ನಂಬ್ಲಿ? ಸಿಂಗಾರಿ ತಾವೇಳ್ಸು. ಸಿಂಗಾರಿ ನಿನ್ನ ಬಾಯಿಂದನೇ ಬರ್ಬೇಕಂತಾರೆ, ಹೇಳ್ಬಿಡು. ಸಾವುಕಾರ್ರೆ, ಅವ್ರು ಹೇಳಿದ್ದು ನೀವೇ ಕರ್ನಾಟಕಕ್ಕೂ ಡೆಲ್ಲಿಗೂ ಕನೆಕ್ಷನ್ ಕೊಡೋ ಏಣಿ ಅಂತ. ಯಾಕಂದ್ರೆ ಏನ್ ನಡೆದ್ರು ನೀವೇ ಅಂತೆ ಮುಖ್ಯ, ಅದಕ್ಕೆ ಏಣಿ ಅಂತ ಹೇಳಿದ್ದು. ಹಂಗ ಅದಿರ್ಲಿ. ಊರೂರ್ ತಿರ್ಗೋ ಕಾಲು ನಿಂದು ನಾಟಕ ಕಂಪನಿ ಬಿಟ್ಟು ನಮ್ಮೂರ್ನಾಗೆ ಹೆಂಗ್ ಸಂಸಾರ ಮಾಡ್ತೀಯಾ? ಏನ್ ಮಾಡ್ಲಿ ಸಾವುಕಾರ್ರೆ, ಇವ್ರನ್ನು ಅದನ್ನೇ ಕೇಳಿದೆ. ಹೇಗೋ 4 ದಿವಸ ಇರು, 4 ಕಾಸು ಹಾಕ್ಸಿ ಕಂಪನಿ ಇಡಿಸ್ಕೊಡ್ತಾರೆ ಸಾವುಕಾರರು ಅಂತಾರೆ. ಹೇಗೋ ದೊಡ್ಡ ಮನ್ಸ್ ಮಾಡಿ ಜಾಗ ನೋಡಿ ಗುಂಡಿ ಮಾಡಿ ಕಂಬ ಹೋಳಿಸ್ಬಿಟ್ರೆ. ಅಯ್ಯ, ನಮ್ಮ ದಣಿಗಳ ವಿಚಾರ ನಿನ್ಗಿನ್ನೂ ಗೊತ್ತಿಲ್ಲ. ಅವ್ರಿಗೆ ಜಾಗಗಳಿಗೆ ಏನು ಕಮ್ಮಿ ಇಲ್ಲ. ಅವ್ರ ಕಾಲಿಟ್ ಕಡೆ ಜಾಗ ಇರ್ಲೇಬೇಕು. ಅದು ಸಣ್ಣದೋ ದೊಡ್ಡದೋ ಒಟ್ನಲ್ಲಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹೌದಾ ಸಾವುಕಾರ್ರೆ? ಕೇಳ್ತಿಯಲ್ಲಿ ನನ್ ಮೇಲೆ ನಂಬಿಕೆ ಅಲ್ವಾ? ಈ ಊರಿನಲ್ಲಿ ಓಣಿಗೆ 4 ಜಾಗ ಅವ್ರದೇ ಇದೆ ಸದ್ಯಕ್ಕೆ. ಈಗ ನಿನ್ನ ಜಾಗ ಒಂದು ರಿಜಿಸ್ಟರ್ ಆಗ್ಬಿಡ್ಬೇಕು ಅಲ್ವಾ ಧಣಿ? ಅದ್ಯಾವ ಮಾ ಬುಡ್ಲ, ಎಷ್ಟೋ ತವ ನನ್ ಜಾಗದಾಗೆ ಕಳ್ತಂತಲೇ ಬೊಂಪು ನೆಟ್ಟು ನೆಳ್ಳು ಮಾಡ್ಕೊಂಡು ನಂಗ್ ಗೊತ್ತಿಲ್ದಂಗೆ ಬಹಳ ಜನ ಸುಖವಾಗಿಲ್ವಾ? ಬಿಡಿ, ಇದ್ಯಾವ ಮಾ ಮತ್ತೆ. ಈಗ ಆ ಪಾರ್ಥೆನೆ ಹುಲ್ಲನ್ನೆಲ್ಲ ತೆಗಿಸಿ ಕ್ಲೀನ್ ಮಾಡಿಸಿ ನಿಮ್ಮ ಕೈಯಿಂದಲೇ ಕಂಬ ನೆಡ್ಸ್ಬಿಡಿ. ಏನಂದೆ? ಅದೇ ಕ್ಲೀನ್ ಮಾಡಿಸಿ ಅಂತಂದ. ನನ್ನ ಮಗನೇ, ನೀನ್ ಯಾಕ್ಲಾ ಇರೋದು? ನೀನು ಕ್ಲೀನ್ ಮಾಡು, ನಾನ್ ಬೇಕಾದ್ರೆ ಕಂಬ ಊಡ್ತೀನಿ. ಸರಿನಾ ಸಿಂಗಾರಿ? ಕಂಬ ಅವರೇ ಹಾಕ್ತೀನಿ ಅಂದ್ರೆ ಸದ್ಯಕ್ಕೆ ನೀನು ಇಲ್ಲೇ ಪರ್ಮನೆಂಟ್ ಆಯ್ತಾ? ನಿನ್ನ ನಾಟಕಕ್ಕೂ ಇನ್ನು ಕಲೆಕ್ಷನ್ ಕಟ್ಟಿ. ಅದು ಸರಿ, ನಾನೇನೋ ಜಾಗ ಕೊಟ್ಟು ಬಿಡ್ತೀನಿ. ಆಳಾದ ನಮ್ಮೂರಿನ ಜನ ಡೇರಾ ಎತ್ತು ಬಿಟ್ಟು ಬುಕ್ಸಟ್ಟಿ ನುಗ್ಗು ಬಿಟ್ರೆ ಅದಕ್ ನಾನ್ ಜವಾಬ್ದಾರಿ ಅಲ್ಲ. ಬಂದೋಬಸ್ತು ನಿಂತವನೇ ಇರ್ಬೇಕು, ಮಾನ ಮರ್ವಾದೆ ಎರಡು ನಿಂತವನೇ. ನೀ ಏನ್ ಯೋಚನೆ ಮಾಡಬೇಡ ಸಿಂಗಾರಿ. ನಮ್ಮ ಧಣಿಗಳು ಮನಸ್ಸು ಮಾಡಿದ್ರೆ ಸಾಕು, ಯಾರು ಬೇಕಾದ್ರೂ ಬಿಟ್ಟಿ ನುಗ್ಲಿ, ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊಳ್ತಾರೆ. ಇದಕ್ಕೇನಂತೀರಿ ಧಣಿ? ಆಯ್ತು, ನಾನು ಊರ್ಗ್ ಹೋಗಿ ಬರಗಂಟ ಹಂಗೆ ಇರು. ಇಲ್ಲಿ ಕೇಳ, ನೀನು ಈಗ ಉತ್ತು ಉಳ್ಳಿ ಚೆಲ್ಲಿರೋದಂತೂ ಬೆಳೆಯಾಕಿಲ್ಲ. ಅದಕ್ಕೆ ಯಾಕೆ ಕೈ ಇಡ್ತೀರಾ? ಬೇರೆ ಇಲ್ವಾ? ಸದ್ಯಕ್ಕೆ ಇದು ಒಂದೇ ಅಲ್ವೇನ್ಲ ರಿಜಿಸ್ಟರ್ ಆಗದೆ ಇರೋ ಜಾಗ. ಪಾಪ ಅವಳು ಕೇಳ್ತಾವಳೆ. ನಿಜವಾಗ್ಲೂ ನಿಮ್ಮಂತಹ ರಸಿಕರಿದ್ರೆ ನಮಗೂ ತುಂಬಾ ಬೆಲೆ. ಅಂದ್ಹಾಗೆ ನಿಮ್ ಮನಸ್ಸಿಗೆ ಹಿಡಿಸಿದ್ ಯಾವ್ದಾದ್ರು ಒಂದು ನಾಟಕ ಹೇಳಿ ಸಾವುಕಾರ್ರೆ. ಹೇಳ್ತೀನಿ ಕೇಳು. ಈ ಶನಿ ಮಹಾತ್ಮೆ ಆಡ್ರಿ.
ಅಯ್ಯೋ ಅದಾಯ್ತಲ್ಲ ಸಾವ್ಕಾರ್ರೆ. ಸಿದ್ಧಲಿಂಗೇಶ್ವರ ಮಹಾತ್ಮೆ, ಅದನ್ನು ಆಡ್ಬಿಟ್ಟಿದೀವಿ. ಸತ್ಯನಾರಾಯಣ ಮಹಾತ್ಮೆ, ಅದು ಆಯ್ತು. ಗಟ್ಟಿಲ್ ದುರ್ಗಾ ಪರಮೇಶ್ವರಿ ಮಹಾತ್ಮೆ, ಅವೆಲ್ಲಾ ಹಿಂದಿನ ಕಂಪ್ನಿಯವ್ರು ಆಡಿ ಆಯ್ತು ಸಾವ್ಕಾರ್ರೆ. ಎಲ್ಲಾ ಮಹಾತ್ಮೆ ಮುಗೀತು ಅಂತೀಯ? ಹ್ಮ್. ಹಂಗಾರ ಇನ್ಯಾವ ಮಹಾತ್ಮೆ ಉಳ್ಕೊಂಡಾಯ್ತಾ ನಮ್ ಕರ್ನಾಟಕದಾಗ ಟೇಜ್ ಮಾಡೋದು? ಶ್ರವಣ್ ಬೆಳಗುಳದ ಗೊಮಟೇಶ್ವರ ಮಹಾತ್ಮೆ ಆಡ್ಬಿಡಿ. ನಿಜವಾಗ್ಲೂ ಹೊಸ ನಾಟಕ, ತುಂಬಾ ಚೆನ್ನಾಗಿದೆ. ದಣಿಗಳೇ, ಅದನ್ಯಾರು ನೋಡಕ್ ಬರ್ತಾರೆ? ಯಾಕ್ಲಾ ನೋಡಕ್ ಬರಕಿಲ್ಲ? ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಕಲ್ಲಿನ ಗೊಮಟೇಶ್ವರ ನೋಡಕ್ಕೆ ಶ್ರವಣ್ ಬೆಳಗೊಳಕ್ ಹೋಯ್ತಾರೆ. ಇಲ್ಲಿ ನಿಜವಾದ ಗೊಮಟೇಶ್ವರ, ಅದು ಸ್ತ್ರೀ ನಾಟಕ ಮಂಡ್ಯವ್ರು ಆಡ್ತಾರೆ ಮನೆ ಬಾಗ್ಲಲ್ಲಿ ಎಂದಾಗ 6 ರೂಪಾಯಿ ಕೊಟ್ಟು ಯಾಕ್ಲಾ ನೋಡಕ್ಕಿಲ್ಲ? ಏಯ್ ಸಿಂಗಾರಿ, ತಲೆ ನೆಟ್ಟಿಗಿದೀಯ? ಅದಕ್ಕೆ ಒಡವೆ ವಸ್ತ್ರ ಬೇಕು, ಸೀನ್ರಿ ಬೇಕು, ಏನು ಯೋಚನೆ ಮಾಡ್ಬೇಡವ ನೀನು. ಅದಕ್ಕೆ ಯಾಕ್ಲಾ ಒಡವೆ ವಸ್ತ್ರ? ಗೊಮಟೇಶ್ವರನ್ನೇನ್ ವೆಂಕಟೇಶ್ವರ ಅಂತ ತಿಳ್ಕೊಂಡೆಲ್ಲ ಒಡವೆ ಹಾಕಕ್ಕೆ ಬೇಕು. ನನ್ನ ಮಗನೇ, ವೆಂಕಟೇಶ್ವರನ್ ಬಟ್ಟೆ ಬಿಚ್ಬಿಡು, ಅವನು ಗೊಮಟೇಶ್ವರ ಕಂಡಂಗ್ ಕಾಣ್ತಾನೆ. ಆ ಬಟ್ಟೆ ತಗೊಂಬಂದು ಗೊಮಟೇಶ್ವರನ್ ಮೈ ಮೇಲೆ ಹಾಕು, ಇವನು ವೆಂಕಟೇಶ್ವರ ಹಾಕ್ತಾನೆ. ಇಬ್ರು ಒಂದೇ ಕಂಡ್ಲ. ಒಬ್ಬನೇ ಬಟ್ಟೆ ಹಾಕಿದ್ವಿ, ಒಬ್ಬನೇ ಬಟ್ಟೆ ಹಾಕ್ಲ, ನಮ್ದೇ ತಪ್ಪು. ಆದ್ರೆ ಅಷ್ಟೇ ಹತ್ರ ಇರೋ ಒಬ್ಬ ನಟ ಬೇಕಲ್ಲ ದಣಿಗಳೇ. ಅಮಿತಾಬ್ ಬಚ್ಚನ್ ಕರ್ಸ್ಲಾ? ಅಯ್ಯೋ ಅಯ್ಯೋ ಅಯ್ಯೋ, ಅವನು ಅಂದ್ರೆ ನಂಗೆ ಪಂಚ ಪ್ರಾಣ ಸಾವ್ಕಾರ್ರೆ. ನಾನು ಸಾಯೋಕ್ ಮುಂಚೆ ಅವನ್ ಜೊತೆಲಿ ಒಂದು ಫೋಟೋ ಹಿಡಿಸ್ಬೇಕು ಅಂತ ತುಂಬಾ ಇಷ್ಟ ಇಟ್ಕೊಂಡಿದೀನಿ ಸಾವ್ಕಾರ್ರೆ. ಅವನು ನಿಮ್ಗೆ ಪರಿಚಯನ ಸಾವ್ಕಾರ್ರೆ? ಅಯ್ಯೋ, ರಾಜೀವ್ ಗಾಂಧಿನೇ ಪರಿಚಯ ಅಂದ್ಮೇಲೆ ಅವನ ಸ್ನೇಹಿತ ಅಮಿತಾಬ್ ಬಚ್ಚನ್ ನನಗೆ ಪರಿಚಯ ಇಲ್ವಾ? ಅದ್ ಸರಿ, ನೀನ್ ಅವನ ಜೊತೆ ಫೋಟೋ ಹಿಡ್ಸ್ಕೊಂಡು ಹಂಗೆ ಅವನ ಜೊತೆಗೆ ಹೊಂಟೋಗ್ಬಿಟ್ಟು ನಾವೇ ಶಂಕ ಹೊಡೆವ, ಬಂಡವಾಳ ಹಾಕ್ಬಿಟ್ಟು ನಾವಿಲ್ಲಿ ಮತ್ತೆ ಹೇಳಾಕಿಲ್ವಾ ಸಿಂಗಾರಿ? ಹಂಗಾರೆ ಇನ್ಯಾವ್ದಾದ್ರೂ ಹೊಸ ನಾಟಕ ಇದ್ರೆ ಹೇಳಿ ಸಾವ್ಕಾರ್ರೆ. ಇನ್ಯಾವ ನಾಟಕ ಆಯ್ತಲಾ? ಪೌರಾಣಿಕ? ದಣಿಗಳೇ, ಅವಾಗ ಆಡ್ತಾ ಇದ್ದೀವಲ್ಲ ಆಧುನಿಕ ಕೃಷ್ಣದೇವರಾಯ. ಚನ್ನಪಟ್ಟಣದಾಗ ಆಡಿದ್ದು, ಈ ಊರಾಗ ಆಡ್ಬಿಡ ನಾನು? ಆಡ್ಬಿಡೋಣ. ಯಾರಲ್ಲ ಪಾಲ್ಟ್ ಮಾಡೋರು ಅದ್ರಲ್ಲಿ? ಯಾ ಪೂಜಾರಪ್ಪ ಗೀಜಾರಪ್ಪ ಎಲ್ಲ ಇಲ್ವಾ? ಗುಡಿತಾ ಹೋಗ್ತಾವನೆ, ಕರೀಲ ಇಲ್ಲಿ ಅವನ ಪೂಜಾರಿ. ಪೂಜಾರಪ್ಪ, ರಾಜಾಧಿರಾಜ ಭೂಪತಿ ರಾಜ ಕರ್ನಾಟಕ ರಾಜ್ಯ ನವಕರ್ಣ ಸಿಂಹಾಸನಾಧೀಶ್ವರ ವಚನ ಪಾಲೇಶ್ವರ ವರ ಪರಿಹಾರೀಶ್ವರ ಶ್ರೀ 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 ಕಷ್ಟ ದೇವರಾಯರಿಗೆ ಬಹುಬರ ಬಹುಬರ. ಸದ್ದು ಮಹಾಮಂತ್ರಿ ವೀರ್ಯರುಗಳೇ, ಪ್ರಭು, ತಮಗೆ ಆರೋಗ್ಯ ಸರಿ ಇದ್ದಂತೆ ಕಾಣುವುದಿಲ್ಲ. ಬಾರು ಬಾರಿಗೂ ನಮಗೆ ವೀರ್ಯರೇ ವೀರ್ಯರೇ ಎಂದು ಕೂಗುತ್ತಿದ್ದೀರಿ. ನಾವು ವರ್ಯರು ವರ್ಯರು ಪ್ರಭು. ಅದಕ್ಕಾಗಿ ಕ್ಷಮೆ ಇರಲಿ ಮಂತ್ರಿ ವರ್ಯರುಗಳೇ. ಮಹಾಮಂತ್ರಿ ಬೊಮ್ಮರಸರೇ, ನಮ್ಮ ರಾಜ್ಯದ ಕಂದಾಯ ಪರಿಸ್ಥಿತಿ ಉತ್ತಮಗೊಂಡಿದೆಯೇ? ಎಲ್ಲಿ ಬಂತು ಮಹಾಪ್ರಭು? ತಮ್ಮ ತಂದೆ ಶ್ರೀ ಶ್ರೀ ಡಂಗುರ ರಾಯರ ದುರಾಡಳಿತದಿಂದಾಗಿ ರಾಜ್ಯದ ಆರ್ಥಿಕ ಸ್ಥಿತಿಯೇ ಕುಸಿದು ಹೋಯಿತಲ್ಲ. ಈಗ ರೈತರ ಹೊಲ ಗದ್ದೆಗಳಲ್ಲಿ ಕಬ್ಬು, ಭತ್ತ ಮುಂತಾದ ಬೆಳೆಗಳಿಗೆ ಜಾಗವಿಲ್ಲದೆ ಎಲ್ಲೆಲ್ಲೂ ಸೊಗಸಾದ ರಾಜಕೀಯ ಬೆಳೆ ಹುಲಸಾಗಿ ಬೆಳೆದು ನಿಂತಿದೆ ಪ್ರಭು. ಏನಂದ್ರಿ? ಶಾಂತಮ್ಮ, ಪಾಪಮ್ಮ, ಶಾಂತಮ್ಮ, ಪಾಪಮ್ಮ. ಪ್ರಭು, ತಾವು ಉದ್ವೇಗದಲ್ಲಿ ತಮ್ಮ ಹಳೆಯ ಸೂಳೆಯರ ಹೆಸರನ್ನ ಉಚ್ಚರಿಸುತ್ತಿದ್ದೀರಿ ಪ್ರಭು. ಅದು ಶಾಂತಂ ಪಾಪಂ, ಶಾಂತಂ ಪಾಪಂ ಪ್ರಭು. ಹಾಗಾದರೆ ಅಭಿವೃದ್ಧಿ ಕಾರ್ಯಗಳ ಗತಿ? ಮಂತ್ರಿಗಳ ಅಭಿವೃದ್ಧಿಯೊಂದನ್ನು ಹೊರತು ಉಳಿದೆಲ್ಲ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ಕುಂಠಿತಗೊಂಡಿದೆ ಮಹಾಪ್ರಭು. ಜನತೆ ಹಾಗೂ ದನಕರುಗಳಿಗೆ ಹೊಟ್ಟೆ ತುಂಬಿಸಿಕೊಳ್ಳಲು ನೀರಿನ ವ್ಯವಸ್ಥೆಯಾದರೂ ಸಮರ್ಪಕವಾಗಿದೆಯೇ ಬೊಮ್ಮರಸರೇ? ಎಲ್ಲಿ ಬಂತು ಮಹಾಪ್ರಭು? ಎಲ್ಲೆಲ್ಲೂ ಬರಗಾಲವಾಗಿ ಕೆರೆ, ಕಟ್ಟೆ, ನದಿಗಳು ಒಣಗಿ ಹೋಗಿ ನೀರಿಗೆ ಹಾಹಾಕಾರವೆದ್ದಿದೆ. ತಾವೇ ಸ್ವತಃ ನಿಂತು ತೋಡಿಸಿದ್ದ ಬೋರ್ವೆಲ್ಗಳು ವಿಫಲಗೊಂಡಿವೆ ಮಹಾಪ್ರಭು. ಏನಿದು? ನನಗೆ ಒಂದು ಅರ್ಥವಾಗುತ್ತಿಲ್ಲ ಬೊಮ್ಮರಸರೇ. ಪ್ರಭು, ಎಲ್ಲಿ ಎಲ್ಲಿ ನಿಮ್ಮ ದೇವರಸರು? ಕ್ಷಮಿಸಿ ಮಹಾಪ್ರಭು, ಅವರು ತಮ್ಮ ಮೇಲೆ ವ್ಯಥೆ ಮಾಡಿಕೊಂಡು ಹೊರಟು ಹೋದರು ಪ್ರಭು. ಹಾಗೆ ಹೋಗಲು ಕಾರಣವೇನು? ತಾವು ನೀರಾವರಿಗೆ ಹಣವನ್ನು ಮಂಜೂರು ಮಾಡಲಿಲ್ಲವೆಂದು, ಇದರಿಂದ ರೈತರು ಕುಪಿತಗೊಳ್ಳಬಹುದು ಎಂಬ ಶಂಕೆಯಿಂದ ವ್ಯಥೆ ಮಾಡಿಕೊಂಡು ಹೊರಟು ಹೋದರು ಪ್ರಭು. ಬೊಮ್ಮರಸರೇ, ಬಹುಶಃ ಇದಕ್ಕೆ ಇನ್ನೊಂದು ಕಾರಣವಿರಬೇಕೆಂದು ಕಾಣುತ್ತಿದೆ. ನಮ್ಮ ಪಾಳೆಗಾರರು ದಿಲ್ಲಿ ಒಳಗೆ ಹೋರಾಡಿ ನಮ್ಮ ರಾಜ್ಯಕ್ಕೆ ಬಹುಮನಿ ಸುಲ್ತಾನರಿಂದ ಹಣ ಸಹಾಯವನ್ನು ತರಲಾರರು ಎಂಬುದಕ್ಕಾಗಿ
ನಾವು ಬೊಂಬಾಯಿಯಿಂದ ನಮ್ಮ ರಾಮಜಟ್ಟಿ ಮಲ್ಲಣ್ಣನನ್ನ ತಂದು ಈ ಕರ್ನಾಟಕ ರಾಜ್ಯದಿಂದ ಗೆಲ್ಲಿಸಿ ತಂದದ್ದೇ ಅವರಿಗೆ ವ್ಯಾಕುಲತೆಯನ್ನುಂಟು ಮಾಡಿರಬೇಕಲ್ಲವೇ? ಪ್ರಭು, ತಮ್ಮ ಗಂಟಲ ಬೇನೆಯಿಂದ ಹಲ್ಲುಗಳು ಅಲ್ಲಾಡುತ್ತಿರುವ ಪ್ರಯುಕ್ತ ರಾಮ್ ಜೇಠ್ ಮಲಾನಿ ಎಂಬ ಹೆಸರನ್ನು ತಾವು ರಾಮ ಜಟ್ಟಿ ಮಲ್ಲನನೆಂದು ಸಂಬೋಧಿಸುತ್ತಿದ್ದೀರಿ ಪ್ರಭು. ಏನಿದು ಹುಡುಗಾಟ ಬೊಮ್ಮರಸರೇ? ಮಕ್ಕಳು ಮಿಠಾಯಿ ಕೊಡಲಿಲ್ಲವೆಂದು ಅತ್ತಂತೆ ಈ ದೇವರಸರು ಹಣ ಕೊಡಲಿಲ್ಲವೆಂದು ಖಾತೆಯನ್ನೇ ಬಿಟ್ಟು ಹೋಗುವುದೇ? ಬೊಮ್ಮರಸರೇ, ಪ್ರಭು, ಈ ಕ್ಷಣದಿಂದ ಈಗಿನಿಂದ ಆ ದೇವರಸರ ಖಾತೆಯನ್ನ ನೀವೇ ನೋಡಿಕೊಳ್ಳಿ. ಅಪ್ಪಣೆ ಪ್ರಭು. ತಪ್ಪು ತಿಳಿಯದಿದ್ದರೆ ತಮ್ಮ ಖಾತೆಯನ್ನೂ ಕೂಡ ನಾನೇ ನಿರ್ವಹಿಸುತ್ತೇನೆ ಪ್ರಭು. ಬೊಮ್ಮರಸರೇ, ತಪ್ಪಾಯ್ತು ಪ್ರಭು. ಎಚ್ಚರಿಕೆ! ನೀವು ನಮ್ಮ ಖಾತೆಗೆ ಕೈ ಹಾಕುವುದಾದರೆ ದೇವರಸರ ಮೇಲೆ ಪುಟ್ಟರಸರನ್ನು ಛೋಬಿಟ್ಟಂತೆ ನಿಮ್ಮ ಮೇಲೆ ಪುಟ್ಟರಸರನ್ನು ಛೋಬಿಡುತ್ತೇನೆ. ಎಚ್ಚರಿಕೆ! ನೀವು ಧಾರವಾಡ ಜಿಲ್ಲೆಯ ನಗರವೊಂದರಲ್ಲಿ ನಿಮ್ಮ ಎರಡನೆಯ ಧರ್ಮ ಪತ್ನಿ ಗುಂಡಮ್ಮಳಿಗೆ ನವಿಲುಗರಿಯ ಬಾರ್ ರೆಸ್ಟೋರೆಂಟ್ ಅನ್ನು ಕಟ್ಟಿಸಿಕೊಟ್ಟಿರುವುದನ್ನ ಸಮಗ್ರ ಕರ್ನಾಟಕ ದೇಶಕ್ಕೆ ತಿಳಿಸುತ್ತೇನೆ. ಎಚ್ಚರಿಕೆ! ಅಖಟ ಖಟ, ತಾವು ಹೀಗೆ ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿ. ನೀವು ಹೇಳಿದ ಹಾಗೆ ಬಿದ್ದುಕೊಂಡಿರುತ್ತೇನೆ. ರಾಜಪ್ಪಾಜಿಯವರೇ, ನನಗೊಂದು ಉಪಾಯ ಹೊಳೆಯುತ್ತಿದೆ. ನಮ್ಮ ಮಲೆನಾಡು ಪ್ರದೇಶವಾದ ಶಿವಮೊಗ್ಗ ಜಿಲ್ಲೆಯ ನಮ್ಮ ಆಧೀನರಾದ ಜಯಹಾಲೇಶ್ವರನನ್ನ ನಾವು ವಿದೇಶಕ್ಕೆ ಕರೆದುಕೊಂಡು ಹೋಗಿ ವಿದೇಶದ ಭಾರತೀಯರ ಬಂಡವಾಳವನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಂದುಕೊಂಡರೆ ಹೇಗೆ? ಈ ಬರಗಾಲದಲ್ಲಿಯೂ ನಾವು ವಿದೇಶ ಪರ್ಯಟನೆ ಕೈಗೊಳ್ಳುತ್ತಿರುವುದನ್ನು ಕಂಡು ನಮ್ಮ ಜನಕ್ಕೆ ವಿಪರ್ಯಾಸವೆನಿಸಬಹುದು. ವಿರೂಪಾಕ್ಷನು ಮಂತ್ರಿವರ್ಗದವರೆಗೂ ನಮ್ಮ ರಾಜ್ಯಕ್ಕೂ ಶುಭವನ್ನುಂಟು ಮಾಡುವುದಾದರೆ ನಾವೇಕೆ ಹೋಗಿ ಬರಬಾರದು ವಿದೇಶಕ್ಕೆ? ವಿಜಯೀ ಭವ, ವಿಜಯೀ ಭವ. ಕೇಳ್ದೆ ನಮ್ ನಾಟಕ ಡೈಲಾಗ್ ಸಹ ಹೆಂಗೈತೆ ಆಧುನಿಕ ಕೃಷ್ಣ ದೇವರಾಯ? ತುಂಬಾ ಚೆನ್ನಾಗಿದೆ ಸಾವುಕಾರ್ರೆ. ಎದುರು ಪಾರ್ಟಿಯವರು ಡಬಲ್ ಟಿಕೆಟ್ ಕೊಟ್ಟು ನೋಡ್ತಾರೆ. ಅದಕ್ಕೂ ಮೊದ್ಲೇ ನಾನು 10,000 ರೂಪಾಯಿ ಕೊಡ್ತೀನಿ, ತಗ ಇಟ್ಕ. ಸಾವುಕಾರ್ರೆ, ಅಂತೂ ನಿಮ್ಮನ್ನೇ ನಂಬ್ಕೊಂಡಿದೀನಿ. ಹಾಲಲ್ಲಾದ್ರೂ ಹಾಕಿ, ನೀರ್ನಲ್ಲಾದ್ರೂ ಹಾಕಿ. ಹಾಲ್ನಲ್ಲಿ ನೀರ್ನಲ್ಲಿ ಈಗಾಗಲೇ ಬೇರೆ ಬೇರೆಯವ್ರನ್ನ ಹಾಕಿ ಹಾಕಿ ನನಗೆ ಸಾಕಾಗೈತೆ. ನಿನ್ನ ಮಡಿಕೆ ಒಳಗೆ ಮಜ್ಜಿಗೆ ಕಡ್ದು ಬೆಣ್ಣೆ ಹಂಗ್ ನೋಡ್ಕೊಂತೀನಿ. ನೀನ್ ಚಿಂತೆ ಮಾಡ್ಬೇಡ. ತುಂಬಾ ಸಂತೋಷ. ಲೇ ಸಿಂಗಾರಿ, ನಿನ್ನೆವರೆಗೂ ನನ್ನನ್ನೇ ನಂಬ್ಕೊಂಡಿದೆ ಅಂದಿದ್ದೆ ಅಲ್ಲಿ, ಇವತ್ತು ರಾಜಕಾರಣಿ ತರ ಸೀನನ್ನೇ ಚೇಂಜ್ ಮಾಡಿ ಸಾವುಕಾರ ನಂಬ್ತಾ ಇದೆಯಲ್ಲೇ. ಅಯ್ಯ ಅಯ್ಯ ನನ್ ಬಂಗಾರಿ, ಆಗ್ಲೇ ನಂಬಿಕೆ ಕಳ್ಕೊಂಡ್ಬಿಟ್ಯಾ? ಯೋಚನೆ ಮಾಡ್ಬೇಡ, ನನ್ನೇ ನಂಬ್ಕೋ. ನೀನು ಸಾವುಕಾರನ ಕುದುರಿಸು, ನಾನು ನಿಮ್ಮೂರು ಬಸವಣ್ಣನ ಗುಡಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡ್ ಬರ್ತೀನಿ. ಬರ್ಲಾ ಬರ್ಲಾ ಸಾವುಕಾರ್ರೆ? ಬರ್ಲಾ ಅಂತ ಹೋಗ್ತಿ ಯಾಕೆ? ಕಾಯಮ್ಮಗೆ ಇಲ್ಲೇ ಇದ್ದು ಬಿಡು. ಅಯ್ಯಯ್ಯೋ, ಅವಳು ಬರ್ಲಾ ಅನ್ನೋದು ಹೋಗಿ ಬರ್ಲಾ ಅಂತ. ಹಂಗ ಏನಲ್ಲ ಸಿಂಗಾರಿ ಬಿರುಗಾಳಿ ಹೋದಂಗ ಹೋಗ್ಬಿಟ್ಲಲ್ಲೋ. ಅಯ್ಯ, ಇವತ್ತು ಶಿವನ್ ಸೋಮವಾರ ಅಲ್ವಾ, ಅದಕ್ಕೆ ಶಿವನ ಗುಡಿಗೆ ಹೋಗಿ ಬಸವನ ಪೂಜೆ ಮಾಡ್ಕೊಂಡು ಬರ್ತಾಳೆ. ಅದಿರ್ಲಿ ಸಾವುಕಾರ್ರೆ, ಒಂದು ವಾರದಿಂದ ಊರ್ ಕಡೆ ನೀವು ಬರ್ಲೇ ಇಲ್ಲ. ಹೆಂಗ್ಲಾ ಬರೋದು? ಬರಕ್ ಬಿಡ್ಬೇಕಲ್ಲೋ ಮ್ಯಾಗ್ನೋರು ಡೆಲ್ಲಿಯವರು. ಅದ್ರಾಗೂ ನಮ್ಮ ಹಣಕಾಸು ಮಂತ್ರಿ ಜನಾರ್ದನ್ ಪೂಜಾರ್ ಅವರಲ್ಲ ಸಾವುಕಾರ್ರೆ, ಅವ್ರದ್ದು ಹಣಕಾಸು ಖಾತೆ ಹೋಗಿ ಈ ಗ್ರಾಮೀಣ ಖಾತೆ ಬಂದಿದೆ ಅಂತೆ. ಒಳ್ಳೆ ಆಯ್ತು ಬಿಡ್ಲ. ಆಗ ಒಬ್ರಿಗೋ ಇಬ್ರಿಗೋ ಸಾಲ ಕೊಡ್ಸೋರು ಈಗ ಗ್ರಾಮನೇ ಉದ್ಧಾರ ಮಾಡ್ತಾರ ಬಿಡು. ಅದ್ ಸರಿ, ಈ ಸಾರಿ ಭಾರಿ ಮೇಳನೆ ಸೇರ್ಸಿದ್ರಂತೆ ಬೆಂಗಳೂರಿನಲ್ಲಿ. ನಾ ಇದ್ದಿ ಮ್ಯಾಗ ಅಷ್ಟು ಆಗದೆ ಇದ್ರಿ ಹೆಂಗ್ಲ? ಹಂಗೂ ನಾನೇನ್ ಮೇಳ ಕೂಡ್ಸಕ್ಕೆ ಅಂತ ಹೋಗಿದ್ದೆ. ಮತ್ತ್ಯಾಕೆ ಹೋಗಿದ್ರಿ? ನಾ ಹೋಗಿದ್ದು 4 ದಿನ ನೆಮ್ಮದಿಯಾಗಿ ಇಂಟರ್ನ್ಯಾಷನಲ್ ಹೋಟ್ಲ್ ಆಗಿದ್ದು ಬರ್ಬೇಕು ಅಂತ ಅಲ್ವೇನ್ಲ? ಅದೇನ್ ತುಂಬಾ ದುಬಾರಿ ಹೋಟ್ಲಾ? ಮತ್ತೆ ನಾನ್ ನಿನ್ನಂಗೆ ತಿಗಣೆ ಲಾಡ್ಜು ಭಜನೆ ಲಾಡ್ಜ್ ಆಗಿದ್ದು ಬರ್ತೀನಿ ಅಂತ ತಿಳ್ಕೊಂಡೆ ಅಲ್ಲ. ಅಲ್ಲಿ ಕಾಪಿಗೂ ಕ್ಯೂ ಕಂಡ. ಸಂಜೆ ಬೇಕಾದ್ರೆ ಬೆಳಗ್ಗೆನೆ ಹೇಳಿ ಬರ್ಸ್ಬಿಡ್ಬೇಕು. ರೂಮ್ ಬೇಕಾದ್ರೆ 1 ವರ್ಷಕ್ ಮುಂಚೆನೆ ಬುಕ್ ಮಾಡಿಸಿದ್ರೆ ಮುಂದಿನ ವರ್ಷ ಸಿಗ್ತೈತೆ ಕಂಡ. ಅಂತದ್ದು ನಿಮ್ಗೆ ಹೆಂಗ್ ಸಿಕ್ತು ಸಾವುಕಾರ್ರೆ? ನಾನು ಯಾವ ಮಾಬುಳ್ಳ ಜೂಜುಬಿ, ನಾನೇನ್ ಟೆಂಪ್ರವರಿ ಅಲ್ಲ, ಅಲ್ಲಿಗೆ ಪರ್ಮನೆಂಟ್ ಅಲ್ವೇನ್ಲ? ಕೇಳ, ಬಾಡಿಗೆ ಎಷ್ಟು ಗೊತ್ತಾ? 1,000 ಆಯ್ತದೆ ತಿಂಗಳಿಗ? ವರ್ಷಕ್ಕೆ. ಯಾಕರ್ ನನ್ನ ಮಗನೇ, ದಿನಕ್ಕೆ ಕಂಡ. ಅದೇ ಅಲ್ಲ, ಅದ್ರ ಮೇಲೆ ಟ್ಯಾಕ್ಸ್ ಬೇರೆ ಆಗ್ತಾನೆ ಕಂಡ. ಅಂತಾದ್ರಾಗೂ ಖಾಲಿ ಇರೋದಿಲ್ಲ, ತುಂಬೇ ಇರ್ತೈತೆ ಕಂಡ. ಸರಿ, ಕಡೆ ಫ್ಲೋರ್ನ ಕಡೆ ರೂಮ್ ನಂಗೆ ಬಿಟ್ಟು ಕೊಟ್ಬಿಟ್ರು ಕಂಡ. ಬಾಡಿಗೆಗೆ ಏನ್ ಮಾಡ್ತೀರ ದಣಿ? ಬ್ಯಾಡ ಅಂತಾರೆ ಕಂಡ. ಬಾಡ್ಗೆನ ಬ್ಯಾಡ ಅಂತಾರೆ ಕಂಡ. ಹಂಗು ಮೊನ್ನೆ ಡೆಲ್ಲಿ ಫೋನ್ ಮಾಡಿದಾಗ ನಮ್ ರಾಜೀವಪ್ಪನವ್ರ ಏನಂದ್ರು ಗೊತ್ತೇನ? ಸತ್ಯಪ್ಪ,
ಸಾವಕಾಶವಾಗಿ ಏನೆಲ್ಲ ಬೇಕಾದ್ರೂ ಮಾಡ್ಕೊ, ನೀ ಚೆನ್ನಾಗಿದ್ರೆ ನಮ್ ದೇಶ ಚೆನ್ನಾಗಿದೆ ಅಂತಂದಂಗೆ. ಬಿಲ್ಲು ಅಂದೆ ಧರ್ನಾಕು ಅಂತ ಡಿಸ್ಕನೆಕ್ಟ್ ಮಾಡ್ಬಿಟ್ರು. ಡೈರೆಕ್ಟ್ ಆಗಿ ಅಲ್ಲೇ ಕ್ಯಾಸ್ನಾಗಿರ್ತಾಳಲ್ಲ ಆ ಹೆಣ್ಣು ಅವಳ್ತಾ ಹೋಯ್ತು. ಅಲ್ಲೇನ್ ಬರೀ ಹೆಣ್ಮಕ್ಳ ಇರೋದು? ಏ ಪ್ಯಾಕ್ರ, ಕಾಫಿ ಕೊಡೋಕು ಅವ್ರೆ, ಹಾಸಿಗೆ ಹಾಸೋಕು ಅವ್ರೆ, ಎಲ್ಲಾ ಹೆಂಗವ್ರೆ ಅಂತೀಯ? ತೊಗಟೆ ಶೀಳದ ಬಾಳೆ ಕಂಬ ಇದ್ದಂಗೆ ಐತಾರೆ ಕಂಡ್ಲಾ. ಹಂಗಾದ್ರೆ ನೀವು ಅಂತದೊಂದು ಹೋಟ್ಲು ಯಾಕೆ ಶುರು ಮಾಡಬಾರ್ದು? ಇಡಬೈದು ಕಂಡ, ಅದೇ ನಂಗೆ ದೊಡ್ಡದಲ್ಲ, ಬೇಕಾದಷ್ಟು ಐತೆ ಹಣ. ಆದ್ರೆ ನನ್ನಂತ ಚಿಲ್ರೆ ನನ್ನ ಮಕ್ಳು ಅವರಲ್ಲೂ ರಮ್ಮನ್ ದುಡ್ಡು ಕೊಡಾಕಿಲ್ಲ ಕಂಡ. ಎಲ್ಲಾ ಕುಡ್ದು ತಿಂದು ಬಿಲ್ ನಂಗೆ ಕೊಟ್ಟು ಹೋಗ್ಬಿಡ್ತಾರೆ ನನ್ನ ಮಕ್ಳು. ಆಮೇಲೆ ಆ ಅಮ್ಮ ಅಲ್ಲಾಡಿಸ್ಕೊಂಡ್ ಬಂದ್ಲು. ಅದೇ ಮೈ ಕೈ ಕುಣಿಸ್ಕೊಂಡು ನಮಸ್ಕಾರ ಮಾಡಿ ಪೆನ್ ಹಿಡ್ದು ಮಾಡಿ ಅಂದ್ಲು. ಏನ್ನ? ಸೈನ್ನ ಅಂದ್ಲು. ಅಲ್ಲಿ ಏನು ಇಲ್ವೇ ಇಲ್ಲ, ಹೆಂಗ ಮಾಡೋದು ಅಂದೆ. ಏನೂ ಇಲ್ಲ. ಅದೇ ಕಾಣ್ಲ, ಅಕ್ಷರ ಪಕ್ಷರ ಸರಿಯಾಗಿ ಕಾಣ್ಲಿಲ್ಲ, ಹೆಂಗ ಮಾಡ್ಲಿ ಅಂದೆ. ಏನು ಎದರ್ಕಬೇಡಿ, ಅದೆಲ್ಲ ಬಿಲ್ಲು ಢಲ್ಲಿನಾಗ್ ಬರ್ಕೊಂತಾರೆ ಅಂದವಳೆ ಎತ್ತಿದ್ಲಪ್ಪ. ಎತ್ತಿದ್ಲು? ಪೆನ್ನಿನ ಕ್ಯಾಪ್ನೋ ಬೇಕುಪ್ಪ. ಏ ಕ್ರಮ್ ಬಿಲ್ಲು ಡೆಲ್ಲಿಗೆ ಹೊಂಟೋಯ್ತು. ಅಲ್ಲಿಂದ ಇಮ್ಮಿಡಿಯೇಟ್ ಬಂತಪ್ಪ ಕಾಲು. ಕಾಲು? ಅದೇ ಕಂಡ ಹಿಡ್ಕೊಂಡ್ ಮಾತಾಡೋದು. ಓ, ಅದು ಪೋನಾವ? ಅದು ಅದು ಯಾರ್ದು? ನಮ್ ರಾಜೀವಪ್ಪನ ಕಾಲ್ ಕಂಡ. ಯಾವ್ರ ಕಾಲ್? ನೀವ್ಯಾಕೆ ಹಿಡ್ಕೊಳಕ್ ಹೋಗಿದ್ರೆ? ಕಾಲು ಅಂದ್ರೆ ನೀನೇ ಹೇಳ್ದಲ್ಲ ಫೋನು ಅಂತ. ಅದು ಕಂಡ. ಏನು ಅಂದೆ. ಸತ್ಯಪ್ಪ ತಮ್ ಠಾರ್ನಕೋ ಬಿಲ್ಲು ಪಾರ್ಟಿ ನಮ್ಸೆ ಡೆಲ್ಲಿಗೂ ಬೇಜೋ ಅಂದ್ರು. ಯಾರು? ನಮ್ ಪ್ರಧಾನಿ ರಾಜೀವಪ್ಪನವ್ರ? ಇನ್ನೇನು ನಮ್ ಆಪೋಸಿಟ್ ಪಾರ್ಟಿದು ಅನ್ಕಂಡೇನ. ಅಂದ್ರೆ ಅಲ್ಲಿ ಹೋಟೆಲ್ನಲ್ಲಾದ್ರೂ ಸುಖವಾಗಿದ್ರಿ ಅನ್ನೆ? ಅದೇ ಆಗಲಿಲ್ಲ ಕಂಡ. ಅದ್ಯಾಕ್ ಧಣಿ? ಎಲ್ಲನಾ ಆಯ್ತದೆ ನಂಗೆ. ಒಂದ ಎರಡ ಕೆಲ್ಸ ಏಟಲ್ಲ ಪ್ರೋಗ್ರಾಮ್ ನಂದು ಬಂತು ನೋಡ್ಲಾ. ತಮಿಳ್ನಾಡಿಂದ ರಾತ್ರಿ 12 ಗಂಟೆಗೆ ಟ್ರಂಕಿನ ಕಾಲು. ಧಣಿ, ಅದು ಟ್ರಂಕಿನ ಕಾಲಲ್ಲ, ಟ್ರಂಕ್ ಕಾಲು. ಅದೇ ಬಂತು. ಏನಂತ ಬಂತು ಅಂದ್ರೆ, ನಡಿಗರ್ ತಿಲಕಂ ಮಕ್ಕಳ ತಿಲಕಂ MGR ಹೋಗಿಬಿಟ್ರು, ಅದಕ್ಕೋಸ್ಕರ ತಾವು ಬಂದು ಭಾಷಣ ಮಾಡ್ಬೇಕು ಅಂತಂದ್ರು. MGR ಪರಿಚಯ ನಿಮಗೈತಾ? ನನ್ನ ಮಗನೇ, MGR ಪರಿಚಯ ನನಗಿಲ್ವೇ ಅಂದ. ಅವ್ರದ್ದು ಮರುತ್ತನಾಳ್ ಇಳವರಿಸೆಯಿಂದ ಹಿಡ್ಕೊಂಡು ಸರ್ವಾಧಿಕಾರಿಯಿಂದ ನನ್ನಿಂದ ಮತ್ತೆ ಹಿಡ್ಕೊಂಡು ಉಲಗಂ ಸುಟ್ರಂ ವಾಲಿ ಬಂದವ್ರಿಗೂ ಸಿನಿಮಾ ನೋಡಿವ್ರೆ ಕಂಡ. ಅದೇ ನಮ್ಗೂ ಅವ್ರಿಗೂ ಪರಿಚಯ. ನೀವು ತಮಿಳ್ನಾಗೂ ಭಾಷಣ ಮಾಡ್ತೀರಾ? ಏ ಬೇಕೂಪ, ನನ್ ಯಾವ ಭಾಷೆ ಬರೋಕಿಲ್ವೋ, ನನಗೆ ಎಲ್ಲಾ ಭಾಷೆ ಬರ್ತದೆ ಕಂಡ. ಸ್ವಲ್ಪ ಅರ್ಕು ಮುರ್ಕು ಆಗ್ತದೆ. ನಾನ್ ತಮಿಳ್ನಲ್ಲಿ ಮಾತಾಡ್ಕೊಳ್ಳೆ ಬಹು ಖುಷಿಯಾಗಿ ಹೋಗ್ಬಿಟ್ರು ಜನಗಳು. ಮಗ ಜನಗಳೇ, ಯಪ್ಪ, ತಮಿಳ್ನಾಡಿನ ಕಂದಮ್ಮಗಳೇ, நம்ம நடிகர் திலகம் மக்கள் திலகம் MGR சத்து போயிட்டு இருக்க விஷயம் தெரிந்து நான் டெல்லிಯಿಂದ உடனே நைட் எல்லாம் புறப்பட்டு உங்கள் ஊருக்கு சேருபுட்டு தமிழ்நாட்டில் MGR சத்து போயிட்டு இருக்கிற அப்புறம் நாங்களெல்லாம் உயிரோடு இருக்க கூடாது, நாங்களும் எல்லாம் சத்து போயிடலாம் ಅಂತಂದೆ. ಎಲ್ಲ ಜನ ಪಟ 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 ಚಪ್ಪಾಳೆ ಹೊಡೆದು ಬಿಟ್ರು ಕಂಡ. ನಾ ಗಳಗಳ ಅಂತ ಹತ್ತು ಬಿಟ್ಟೆ. ರೀ ದಣಿ, ನೀವು ಹತ್ತು ಬಿಟ್ರ? ಅಲ್ರಿ, ನಿಮ್ಮ ಇಬ್ಬಿಬ್ರು ಹೆಂಡ್ರು ಬೆಂಕಿಯಾಗಿ ಬಿದ್ದು ಸತ್ತಾಗ್ಲೇ ಒಳ್ಳಿಲ್ಲ, ನೀವು ಇಲ್ಲ ಅದಂಗ ಹತ್ ಬಿಟ್ರಿ? ಅದ ಕಾರಣ ಐತೆ ಕಂಡ. ನಾನ್ ಯಾಕಲ ಅಳ್ಳಿಲ್ಲ ಎಂಡ್ರು ಸತ್ತಾಗ? ಆ ಎಂಡ್ರಿಗೆ ನಾನೇ ಅಲ್ವಲ್ಲ ಬೆಂಕಿ ಹಾಕಿ ಸುಟ್ಟಿದ್ದು. ಯಾಕೆಂದ್ರೆ ಅವ್ರ ಮೇಲೆ 4 ಲಕ್ಷ ರೂಪಾಯಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ದೆ. ಅದನ್ನ ತಗೊಂಬರಕ್ಕೆ ಬೆಂಗಳೂರಿಗೆ ಹೋಗಿ ಬಾರ್ನ ಕುಡ್ದು ಅಲ್ಲಿಂದ ದುಡ್ಡು ತಗೊಂಡೇ ಬಂದೆ ಕಂಡ. ಅದೇ ಯಾವಾಗ್ಲೂ ನಮ್ಮ ಮಕ್ಕಳು ಮರಿ ಎಂಡ್ರು ಸತ್ತಾಗ ನಾವು ಅಳಬಾರ್ದು, ಸ್ವಾರ್ಥ ಆಯ್ತದೆ ಅಂತ ಜನ ತಿಳ್ಕಂತಾರೆ. ಅದಕ್ಕೆ ಬೇರೆಯವ್ರ ಎಂಡ್ರು ಬೇರೆ ಮಹಾಜನಗಳು ಸತ್ತಾಗ ನಾವು ಹೊತ್ತು ಬಿಟ್ರೆ ನಿಜವಾದ ಸಮಾಜ ಸೇವಕ ಇವನು, ಎಷ್ಟೊಂದು ಅನುಕಂಪ ಐತೆ ಅಂತಾರೆ ಕಂಡ. ಪರವಾಗಿಲ್ವೇ? ನೀವು ಹೋದ ಕಡೆಲೆಲ್ಲ ಚೆನ್ನಾಗಿ ನಾಟಕನು ಆಡ್ತೀರನ್ನೇ. ನನ್ನ ಮಗನೇ, ನಮ್ಮೂರಲ್ಲಿ ರಾಜಕೀಯ ಕಲ್ತಿದ್ದೆ ನಾವು ನಾಟಕದಿಂದ ಅಲ್ವೆನ್ನ. ಒಂದ್ಸಾರಿ ಏನಾಯ್ತು ಗೊತ್ತೇನ ಬಂಗಾರಿ? ದ್ರೌಪದಿ ವಸ್ತ್ರಾಪರಣ ನಾಟಕ ಮಡಗಿದ್ರಲ್ಲೋ ನಮ್ಮ ಮಳವಳ್ಳಿಲಿ. ಆಗೇನಾತು, ಆ ದ್ರೌಪದಿ ಪಾಲ್ಟ್ ಮಾಡಿದ್ಲಲ್ಲ ಅವಳು ಶಾಂತಮ್ಮ, ಅದೇ ನಿಮ್ಮ ಹಳೆ ಸೂಳೆ. ಅವಳೀಗ ಏನಾಗವಳೆ, ನಮ್ ಎದುರು ಪಾರ್ಟಿ ಕಿರ್ಗಾವಲು ಶಿವನಂಜನ್ ಮಾಡಿಕೊಂಡವಳೆ.
ಅದಕ್ಕೆ ನನಗೆ ಸಿಟ್ಟತ್ತಿ ಬಿಟ್ಟು ನಾನೇನಂದೆ ವಿಷ್ಣು ಪಾಲ್ಟ್ ಮಾಡ್ದವನು ನಮ್ ಪಾಲ್ಟಿಗೆ ಸೇರ್ದವನು ಅವನು. ಅವ್ನ್ಗೆ ಹೇಳ್ದೆ, ಲೇ ಅಮ್ಮನ್ ಜಾತ್ರೆಗೆ ನಿನ್ಗೆ ಅರ್ಧ ತೊಲೆ ಉಂಗ್ರ ಹಾಕ್ತೀನಿ ಕಂಡ, ಆ ದ್ರೌಪದಿ ಪಾಲ್ಟ್ ಮಾಡ್ದವಳು ಬಾಯ್ ಬಡ್ಕೊಂಡ್ರು ಬೇಗ ಸೀರೆ ಕೊಡ್ಬೇಡ ಅಂತ ಹೇಳ್ದೆ. ಆಯ್ತು ದಣಿ ಅಂತ ₹100 ಇಸ್ಕೊಂಡು ಶರಾಬ್ ಕುಡ್ದು ನನ್ನ ಮಗ ಸೀರೆ ಕೊಟ್ಟೆ ಬುಟ್ಟ ಕಂಡ. ಅವತ್ತ ಹತ್ಕೊಂಡಿದ್ದೆ ರಾಜಕೀಯ ಬೆಂಕಿ ಇನ್ನಾರೊಲ್ದು ಕಂಡ. ಅಲ್ಲ ಅಂದ್ರೆ ನೀವು ಅತ್ರೂ ರಾಜಕೀಯ ನಕ್ರೂ ರಾಜಕೀಯ ಅಲ್ಲ ಧಣಿ. ಮೊನ್ನೆ ಮದ್ರಾಸ್ ಫಂಕ್ಷನ್ ಒಂದಾದ್ರೂ ಒಂದು ಫೋಟೋ ಇಡಿಸ್ಕೊಂಡಿದ್ರ ನೀವು? ಫೋಟೋ ತೆಗೆದವ್ರೆ ಕಂಡ, ನನ್ನ ಕೈ ಕೊಡಕ್ ಆಗ್ಲಿಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಅಲ್ಲಿ ತೊಳೆಯಕ್ಕೆ ನೀರಿಲ್ಲ ಕಂಡ. ಅಲ್ಲಿ ಏನು ಮದ್ರಾಸ್ ನಲ್ಲಿ ನೀರಿಲ್ವಾ? ಕುಡಿಯಕ್ಕೆ ನೀರಿಲ್ಲ ಅಂತೀನಿ, ತೊಳೆಯಕ್ಕೆ ಇನ್ನೆಲ್ಲ ತಕೊಂಬತ್ತಾರೆ. ಅದಕ್ಕೆ ನಮ್ ಗೌಡ್ರಿಗೆ ಹೇಳ್ಬಿಟ್ಟು ಕಾವೇರಿ ನದಿ ನೀರ್ನ ಬಿಟ್ಟು ಬಿಡಿ ಹಿಂದೆ, ಅದು ತಂಜಾವೂರ್ ಮಾರ್ಗ ಹೋಗಿ ಮದ್ರಾಸ್ ಹೋದ್ಮೇಲೆ ಅವ್ರು ಆ ನೀರ್ನ ತೊಳೆದು ನನಗೆ ಕಳಿಸ್ತಾರಂತೆ. ಆದ್ ಬಿಡಿ, ಇನ್ನೊಂದು 15 ವರ್ಷ ಆಗತ್ತೆ ಅಂದಂಗ. ಆಗ್ಲಿ ಬಿಡ್ಲ, ಬರ್ಲಿ. ನಾನಿಲ್ದೆ ಇದ್ದಾಗ ಯಾರಾದ್ರೂ ನನ್ನ ಹುಡಿಕೊಂಡ್ ಬಂದಿದ್ರೇನ್ಲ? ಬಂದಿದ್ಲಲ್ಲ ಅವಳು. ಯಾರ್ಲಾ? ಅದೇ 2 ಮೇಲೆ 3ನೇದು ಬೇಡ ಅಂತ ಊರ್ಗೆಲ್ಲ ಉಪದೇಶ ಮಾಡಿ ಕಟ್ಟು ಮಾಡ್ತಾಳಲ್ಲ, ಡಾಕ್ಟರ್ ಎಲಿಜಮ್ಮ. ಅವಳು ಬಂದ್ರೆ ಇನ್ನೊಂದಪ್ಪ ಹೇಳ್ಬಿಡು. ಸದ್ಯಕ್ಕೆ ಈ ವಿಚಾರದಲ್ಲಿ ನಮ್ ಜನ ಬೇಜಾರಾಗವ್ರೆ. ಯಾಕಂದ್ರೆ ಈಗಾಗಲೇ ಮಾಡಿಸ್ಕೊಂಡವ್ರಿಗೆಲ್ಲ ಸರ್ಕಾರ ಕೊಡ್ತಾ ಇರೋ ಸೌಲಭ್ಯ ಸಾಲದು ಅಂತ ಜನ ಬಾಯ್ ಪಡ್ಕಂತಾವ್ರೆ. ಅದಕ್ಕೆ ಹೇಳ್ಬಿಡು, ಅವಳಿಗೆ ಜನನ್ನ ನನ್ ಕೈಯಿಂದ ವಂಚಕ ಆಗಕ್ಕೆಲ್ಲ ಅಂತ ಬಿಲ್ಕುಲ್ ಹೇಳ್ಬಿಡು. ಅದ್ ಸರಿ, ಅವಳು ಯಾವತ್ಲ ಬಂದಿದ್ಲು? ಅದೇ ಮಂಗಳವಾರ ಸಂತೆ ದಿವ್ಸ. ಮತ್ತೆ ನೀವು ಸಿಕ್ಕಾಗ್ಲೆಲ್ಲ ಬಾ ಮನೆ ಹತ್ರ ಅಂತ ಅಂತಿರ್ತೀರಂತೆ. ಮತ್ತೆ ಅವ್ರ ಮನೆಗೆ ಹೋದ್ರೆ ಅವ್ರ ಅಮ್ಮನ್ನ ಹಾಕೊಂಡು ತೂರಾಡ್ತಿರ್ತೀರಂತೆ. ಬೇಕು ನನ್ ಮಗನೇ, ಅವ್ರಮ್ಮನ್ ನಾನ್ ಯಾಕೆ ಹಾಕಂಡ ತೂರಾಡ್ಲಿ? ನೀನ್ ಅರ್ಥನೇ ಬೇರೆ ಮಾಡ್ಕೊಂಡಿದ್ಯಾ. ಅವ್ರ ಬಿಟ್ಬಿಡ್ಲ, ರಮ್ಮನ್ನ ಹಾಕೊಂಡಿದ್ದೆ ಕಣ್ಣ. ಅದು ನಿಮ್ಮನ್ನೂ ಬಿಟ್ಟಿಲ್ವೋ? ಅದ್ ಯಾರನ್ ಬಿಟ್ಟೈತ? ಇಂಗ್ಲಿಷ್ನವರು ದೇಶ ಬಿಟ್ಟು ಹೋಗುವಾಗ ಒಂದು ಸೀಸಾ ಉಳಿಸೋದ್ರು, ಅದಕ್ಕೆ ರಮ್ಮು ಅಂತ ಹೆಸರಿಟ್ರು. ಅದ್ರ ಅರ್ಥ ಏನ್ ಗೊತ್ತೇನ್ಲ ನಿನ್ಗೆ? ರಮ್ಮಿನ ಅರ್ಥ ಏನು? ಆರ್ ಅಂದ್ರೆ ಏನ್ ಹೇಳು? ಆರ್ ಗೊತ್ತಿಲ್ವೇ? ಹೇಳ್ತೀನಿ ಕೇಳು. ಆರ್ ಅಂದ್ರೆ ರಂಬೆ, ಯು ಅಂದ್ರೆ ಊರ್ವಶಿ, ಎಂ ಅಂದ್ರೆ ಮೇನಕೆ. ಇದನ್ 3 ಸೇರ್ಸಿದ್ದನ್ನ ಹಾಕೊಂಡ್ಬಿಟ್ರೆ ಆಕಾಶ ಭೂಮಿ ಒಂದೇ ಆಗ್ಬಿಡ್ತದೆ ಕಣ್ಣ. ಅಲ್ಲ ಧಣಿ, ಅದೇನೋ ರಮ್ ಅಂದ್ರೆ ಹಂಗಾಯ್ತು. ಅದ್ರ ಕೆಳಗಡೆ 3 ಇಂಟು ಇರ್ತಾವಲ್ಲ, ಅದು ಯಾಕೆ? ಇದ್ರ ಅರ್ಥನೇ ಇನ್ನೊಂದೈತೆ ಕಂಡ. ಈ ಎಲೆಕ್ಟ್ರಿಕ್ ಆಫೀಸ್ನವರು ಲೈಟ್ ಕಂಬದ ಮೇಲೆ ಅಪಾಯ ಅಂತ ಒಂದು ಬುಲ್ಡೆ ಮೇಲೆ ಮೂಳೆ ನಿಂಗೆ ಇಂಟು ಮಾರ್ಕ್ ಹಾಕಿ ಮಾಡ್ಬಿಟ್ಟವ್ರೆ. ಯಾಕೆ? ಇದನ್ನ ಮುಟ್ಟಿದ್ರೆ ಒಂದೇ ಸಾರಿ ಸತೋಯ್ತೀರಾ ಅಂತ. ಹಂಗಾಗಿದ್ರ ಮೇಲೆ 3 ಇಂಟು ಮಾರ್ಕ್ ಇರ್ತದೆ ಅಂದ್ರೆ ಏನಾಯ್ತದೆ ಅಂತ ನಮ್ಮ ಜನಗಳೇ ತಿಳ್ಕೋಬೇಕು. ಅರ್ಥವಾಯ್ತು ಬಿಡಿ ಗುರುವೆ. ಯಾರಲ್ಲ ಅವನು ನನ್ನ ಫಾಲೋ ಮಾಡ್ಕೊಂಬತ್ತಾ ಇರೋದು? ದೇವೇಗೌಡ್ರ ಮೇಲೆ ಪುಟ್ಟೇಗೌಡ್ರ ಚೂಪುಟ್ಟಂಗೆ. ನಾನಲ್ವ ಧಣಿ, ನಿಮ್ ಪೂಜಾರಪ್ಪ. ಏನ್ಲ ನೀನ್ ಹಂಗ್ ಬರ್ತಾ ಇದೀಯ ಹಿಂದ್ಗಡೆಯಿಂದ? ನೀವಿಲ್ಲಿ ಯಾರನ್ನೋ ಹಿಂಬಾಲಿಸ್ತಾ ಇರೋ ಆಗಿತ್ತು. ನಿಮ್ದಾದ್ಮೇಲೆ ನಾವು ಸ್ವಲ್ಪ. ಅದೆಲ್ಲ ಇಲ್ಲ, ಬಾಕಿ ಏನ್ ಹೇಳು? ಇದ್ಯಾವ್ದು ಹೊಸ ಕನ್ನಡಕ? ಈ ಡಿಸೈನ್ ಕನ್ನಡಕ ಇಡೀ ಕರ್ನಾಟಕದಾಗೆ ಇಲ್ವಲ್ಲ? ಇದು ನಮ್ ದೇಶದ್ದಲ್ಲ ಕಂಡ, ಈ ದೇಶದ್ದು. ನಮ್ ಗುರುಗಳವರಲ್ಲ ಆಚಾರ್ಯ ರಜನೀಶು. ಅವ್ರ ಅಮೇರಿಕಾಕ್ ಹೋದಾಗ ವಾಪಸ್ ಬರಾವಾಗ 1 8 ತಿಳ್ಕೊಂಬಂದ್ರು ಈ ಕನ್ನಡಕ. ಒಂದು ಇನ್ನೊಂದು ಕನ್ನಂಗ್ ಕೊಟ್ರು, ಇನ್ನೊಂದು ನನಗ್ ಕೊಟ್ರು. ಇದನ್ನ ಹಾಕೊಂಡ್ ನೋಡ್ಬಿಟ್ರೆ ಸುರಂಗದಾಗಿರೋ ಫಿರಂಗಿನೂ ಕಾಣ್ತದಂತೆ ಕಂಡ. ಈ ದೇವೇಗೌಡ್ರಿಗೂ ನಮ್ಮ ಹೆಗಡೆಯವ್ರಿಗೂ ಏನೋ ಒಂದ್ ಸಮಸ್ಯೆ ಬಿದ್ದೈತಲ್ಲ, ಅದ್ರಲ್ಲೇನಾರು ಇದನ್ನ ಹಾಕೊಂಡ್ರೆ ಸಿಗತ್ತಾ ಅಂತ ಹಾಕೊಂಡಿವ್ನಿ. ಒಳ್ಳೆ ಹಿಡೀರಿ ಅದ್ದಣಿ. ಧಣಿ, ಅಯ್ಯ ಇಲ್ಲಿದ್ದೀರಾ ನೀವು? ಇಡೀ ಊರ್ ತುಂಬಾ ನಿಮ್ಮನ್ನ ಹುಡುಕಾಡ್ದೆ, ಎಲ್ಲೂ ಸಿಕ್ಲೇ ಇಲ್ಲ. ತಮಿಳ್ನಾಡಿನಿಂದ, ಕೇರಳದಿಂದ, ಆಂಧ್ರ ಪ್ರದೇಶದಿಂದ
ರಿಜಿಸ್ಟರ್ ಪೋಸ್ಟ್ಗಳು ಬಂದಾವೆ. ಅವು ನನ್ ಕೈಲಿ ಕೊಡ್ಬೇಕಾಗಿತ್ತು ರಿಜಿಸ್ಟ್ರು, ನಿನ್ ಕೈಗೆ ಹೆಂಗ್ಲಾ ಕೊಟ್ಟ? ನಾನ್ ನಿಮ್ ಪಿ ಎ ಅಲ್ವಾ? ಪಿ ಎ ಅಂದ್ರೆ ಏನ್ಲ? ಇದೇನ್ ಕೇಳ್ತೀರ ತಡಿ? ಪಿ ಅಂದ್ರ ಪ್ರಥಮ, ಎ ಅಂದ್ರ ಆದ್ಯತೆ. ಪ್ರಥಮ ಆದ್ಯತೆ ಯಾರಿಗೆ? ಲೇ, ಎಲ್ಲಾ ಕೆಲ್ಸಾನು ನೀನೇ ಪ್ರಥಮವಾಗಿ ಮಾಡಕ್ ಹೋಗ್ಬಿಡ್ಬೇಡ ನನ್ನ ಮಗನೇ. ದಳಿ ಬಿಟ್ಬಿಡಿ. ನೀವ್ ಎಷ್ಟೋ ಸಲ ನೀವ್ ಎದುರುಗಡೆ ಇದ್ದಾಗ್ಲೇನೆ ನಿಮ್ಮ ಕೆಲಸಗಳನ್ನ ನಾನೇ ಮಾಡಿಲ್ವಾ? ಇನ್ನು ನೀವ್ ಇರ್ದಿದ್ದಾಗ ನಾನು ಬಿಡ್ತೀನ? ಎಲ್ಲಿ ಏನ್ ಬರ್ದವ್ರೆ ಓದ್ ಹೇಳು. ಇದನ್ನ ಒಂದ್ ಸ್ವಲ್ಪ ಅರ್ಕಂತೀನಿ. ಇದು ತಮಿಳ್ನಾಡಿಂದು. ಯಮದು ಅನ್ಬುಳ್ ಶ್ರೀ ತಿರುರಂಗನ್ ಸತ್ಯಪ್ಪ ಅವರುಗಳಕ್ಕೂ ತಮಿಳುನಾಟು ಮಕ್ಕಳ ಪಕ್ಕத்தில் ಇರೊಂದು ಕುರುವುದು ಎಂಡ್ರ ಮಿಂಡ್ರಲ್. ಬೇಕು ನನ್ನ ಮಗನ ಎಂಡ್ರ ಮಿಂಡ್ರಾಲ್ ಹಾಕಂಡ ಕತಾರ್ಲೆ ನಾನು ಓದ್ತೀನಿ. ಎನ್ನ ಮಿಂಡ್ರಾಲ್ ತಿರು ರಾಮಕೃಷ್ಣ ಹೆಗ್ಗಡೆ ಅವರುಗಳೇ ವಣಕ್ಕಂ. ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದೀರೆಂದು ಎಂಗಳ್ ನಂಬಿಕೆ. ಈಚೆಗೆ ತಾಂಗಳು ಬೆಳಗಾವಿಯನ್ನು ಮರಾಠಿಗರಿಗೆ 100 ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಲು ಮುಂದೆ ಬಂದಿರುಕ್ಕಿರೋದು ತಿಳಿದು ரொம்ப ಸಂತೋಷಮಾಚಿ. ಗಡಿ ವಿವಾದಂ ರಕ್ತಪಾತಮಿಲ್ಲದೆ ಮನಸ್ತಾಪ ಇಲ್ಲದೆ ಪರಿಹರಿಸಿರುವ ತಂಗಳ್ ಮುತ್ಸದ್ದಿತನ ನಮ್ಮ ನಾಟಿನ ಎಲ್ಲವರ್ಗೂ ಆದರ್ಶಮಾನ ವಿಷಯಂ. ಈ ದಿಕ್ಕಿನಲ್ಲಿ ನಮ್ಮ ஒரு கோரிக்கை ನಿಮ್ಮ ಮುಂದಿಡಲು ಬಯಸುತ್ತೇವೆ. ನಿಮ್ಮ ಪೂರ್ಣ ಸಹಕಾರ ನಮಗೆ ಇರುತ್ತದೆ என்ற நம்பிக்கை நங்களது. ನಿಮಗೆ தெரியும், பெங்களூர்ல நம்ம தமிழ் சோதர்கள் சங்க ரொம்ப பெரியது. தலைதலாந்தரந்த தமிழ் மக்கள் பெங்களூரிலே இருக்கிறார். அவர் பெங்களூரிಗರೇ ಆಗಿಬಿಟ್ಟಂತೆ. பெங்களூர் அவர்களதே ಆಗಿಬಿಟ್ಟது. பெங்களூர் இந்த மட்ராஸ் ஆடளத்துல இறந்தது இತಿಹಾಸ பிரசித்தமாயிருக்கு. ಜೊತೆಗೆ ತಮಿಳ್ನಾಡಿನ ಗಡಿயும் ಆಗಿಬಿಟ್ಟಿருக்கு. ಗಡಿயும் ಆಗಿ ಬೆಂಗಳೂರು ತಮಿಳ್ನಾಡಿಗೆ ஒரு மாதிரி ಅಂಟಿ ಬಿಟ್ಟಂತೆ, ಫೆವಿಕಾಲ್ மாதிரி. ಬೆಂಗಳೂರು ತಮಿಳ್ಗರ ಆಗ್ರಹಂ மற்றும் ಐತಿಹಾಸಿಕ ಹಕ್ಕು. ಇದನ್ನು ಮುಂದಿಟ್ಟುಕೊಂಡು ನಮ್ಮ ಕೋರಿಕೆ ತಮ್ಮಗಳ ಮುಂದೆ ಇಡುತ್ತಿದ್ದೇವೆ. ಬೆಂಗಳೂರು ಪಟ್ಟಣಂ ಕೊಂಡುಕೊಳ್ಳಲು ನಮಗೆ ரொம்ப ಆಸಕ್ತಿ ಇರುಕ್ಕಿರುದು. ಮುನ್ನಾಲೆ 200 ಕೋಟಿ ರೂಪಾಯಿ ಬೆಲೆಕ್ಕೆ ಕೇಳ ಬಯಸಿದ್ದೇವೆ. ನೀವೇನು ಯೋಚಿಕ ಬೇಡ. ಈ ಬೆಲೆ ಅಂತಿಮ ತೀರ್ಮಾನವಿಲ್ಲ. ನಾವಿಬ್ಬರು 2-3 ವಾಟಿ ಕಲந்து ಚರ್ಚಿಸಿ ತಾಂಗಳು ಒಪ್ಪುವ ಬೆಲೆக்கு ನಿರ್ಧರಿக்கலாம். ನಿಮಗೂ ದೇಶ ವಿದೇಶದಲ್ಲಿ ತಮಿಳ್ಗರ ಬೆಂಬಲಂ ಇರುಕ್ಕಿರುದು. ನಿಮ್ಮ ಪತ್ರ ಎದುರುಪಾರುತ್ತಿದ್ದೇವೆ. ನಿಮಗೂ ತಮಿಳ್ ಹೊಸ ವರ್ಷಂ ಶುಭಂ ಕೊಡುಕುಂ ಎಂದು ಹಾರೈಸುವುದು ಎಂದಿಗೂ ತಮ್ಮ ವಿಶ್ವಾಸದ ತಮಿಳ್ ಮಕ್ಕಳ್. ಮಳಿ ಬಂದ್ ನಿಂತಂಗ ಆತ ದಣಿ. ದಣಿ, ಈ ತೆಲುಗು ದೇಶಂದ ಇನ್ನೊಂದು ಪತ್ರ, ಇದನ್ನು ನಾನೇ ಓದ್ಲಾ? ಇರೋದ ಪಕ್ಷಾಲೆ లేని సర్వస్నేహ వరుడైన సత్యప్ప గారికి ఈ పత్రములో మీరే వెళ్ళి శ్రీ రామకృష్ణ ಹೆಗ್ಗಡೆ గారికి ಇಚ್ಚಿ ಚಪ್ಲಿ. ಚಪ್ಲಿ ಎಲ್ಲ ಕಂಡ ಬೇಕು ನನ್ನ ಮಗನೇ, ಹೇಳಿ ಅಂತಿರ್ಬೇಕು. ತತಾರಲ್ಲ ನಾನು ಓದ್ತೀನಿ. ప్రియ స్నేహితుడైన విరోధ పక్ష నాయకుడైన శ్రీ రామకృష్ణ హెగడే వారికి వందనము. బాగున్నారా? తమ ఢిల్లీ యాత్ర ఒక రీతి సుఖముగా కొనగొండితిందు విశ్వపిస్తున్నాము. తమకు అఖిల భారత మట్ట స్థానము, ఖ్యాతి చిరంతనము ఎందే నావందరూ భ్రమిస్తున్నాము. ఆంధ్రవారు కన్నడిగరికి ಪ್ರೀತಿಪಾತ್ರಲೈನ ಭ್ರಾತೃ ಬಾಂಧವುಲ ಸಮಾನಂ. ನಾವಿಬ್ಬರು ಯಾವಾಗಲೂ ಯಾವ ವಿಷಯಂಲೂ ಜಗಳ ಮಾಡಿಲ್ಲ. ತೆಲುಗು ಕನ್ನಡ ಲಿಪಿ ಏಕಲಿಪಿ. మేమిద్దరు ఆత్మపూర్వక హత్తిరవాగబేకెందు ఆశించవారు. మేము కర్ణాటక ఆంధ్ర సాంస్కృతిక సంబంధము చిరంతనము. ಬೆಳಗಾವಿನಿಗೆ 100 కోటి రూపాయలకు హస్తాంతరించే తమరు సిద్ధముని విషయం ఇంಥ మధురమైన సంబంధానికి మార్గం కల్పించే ఉత్తమ ప్రయత్నం. ఈ సందర్భంలో ನಾವು తెలుగు అందరూ ఆశించే హృదయాంతరాళದ ఆశయముని తమ ముందిడలు ఆశిస్తున్నాము. మనదే బళ్ళారి, ರಾಯಚೂರು, ಬೀದರ್, ಗುಲ್ಬರ್ಗಾ ನಗರಗಳು ಈ రోజుకు ಹೈದರಾಬಾದ್ ಪ್ರದೇಶವೇ ಅನಿಸಿ ಕರೆಸಿಕೊಳ್ಳುತ್ತಿರುವುದು ಮೇಮಂದಿರಕ್ಕೂ ಜಾಲಾಭಿಮಾನಂ ಸಂಗತಿ. ಇಲ್ಲೆಲ್ಲ ಉರ್ದು తెలుగు మాట్లాడే సోదర బాంధవులు ఎక్కవగా ఉన్నారు. ನಾವು ఈ నగరాన్ని ಮತ್ತೆ ఆంధ్రప్రదేశ నగరమై తీసుకోవడానికి సిద్ధమున్నాము. తమకు ಗೊತ್ತಿರುವ ಹಾಗೆ ಇವೆಲ್ಲ ಈ ನಾಟకు ಹಿಂದುಳಿದ ಪ್ರದೇಶಗಳೆಂದೇ ಪ್ರಸಿದ್ಧమైనవి. దానికోసమే ಒಂದೊಂದು ನಗರಕ್ಕೆ 40 కోಟಿ ರೂಪಾಯಿ ಕೊಡಲು మేము ಸಿದ್ಧమున్నాము. ಕರ್ನಾಟಕ ಕರ್ನುಡೈನ ತಾವು ನಮ್ಮ ಕೋರಿಕೆಯನ್ನು ಮನ್ನಿಸ್ತಾರని ನಂಬಿದ್ದೇವೆ. ನಿಮ್ಮ పత్రం వచ్చిన ಕೂಡಲೇ ఉన్నత మట్ట సమితిని చర్చಗೆ పంపిస్తాము. తమకు శుభం కోరుతూ, రాష్ట్రీయ నాయకత్వం కోరుతూ ఏడుకొండలవాడ తిరుపతి వెంకటాచలపతి ఆశీర్వదించాలని హారైస్తున్నాము. మన పెద్ద తెలుగు వారైన సోదరు
గౌరవాన్వితుడైన రాజ్యపాల శ్రీ 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 పెండంటి వెంకట సుబ్బయ్య గారికి ನಮ್ಮ వందనములు. ఉగాది శుభాశయము. ఈ విషయంలో ఇష్టరల్లే ಅವರೊಂದಿಗೆ ಸಮಾಲೋಚಿಸೋಸ್ಕರ మేము కొందరు వస్తున్నాము. వస్తాను. ದಂಡ ಮಂಡಿ. ಏನ್ ದಣಿ ಇದು? ಯಾರ ಮಂಡಿಗೆ ದಂಡ? ಏನ್ ಸುದ್ದಿ? ಮಂಡಿ ದಂಡ ಅಲ್ಲ ಕಂಡ, ದಂಡ ಮಂಡಿ ಅಂದ್ರೆ ನಮಸ್ಕಾರ ಅಂತ ಅರ್ಥ. ಇದು ಒಂದು ನಮೂನೆ ನಮಸ್ಕಾರ. ಓ. ಇರ್ಲಿ, ಈ ಕೇರಳದ್ದು ನಾನೇ ಓದ್ಲ ಅಥವಾ ನೀವು ಓದ್ತೀರಾ? ನೀನ್ ಓದಕ್ ಹೋಗ್ಬೇಡ, ನೀನ್ ಏನೇನಾರು ಯತ್ವಾಸ ಮಾಡ್ಬಿಡ್ತೀಯ ತಾಯಿಲಿ. ತಗೊಳ್ಳಿ ಓದಿ. ಕಾಮ್ರೇಡ್ ರಾಮಕೃಷ್ಣ ಹೆಗ್ಗಡೆ ಅವರಿಗೆ ಸ್ನೇಹಪೂರ್ಣ ನಮಸ್ಕಾರಗಳು. ಕರ್ನಾಟಕಕ್ಕೆ ತಿಂಡೆ ಚಲ ನಗರಗಳು ಮಾರಾಟಕ್ಕಿವೆ ಎನ್ನುವ ವಾರ್ತೆ ಕೇಳಿ ಭ್ರಾಂತನಾದ್ರೂ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳಬಾರದು ಎಂದು ಈ ಹೊರ ಪ್ರಯತ್ನ ಪ್ರಾರಂಭಿಸಿದ್ದೇನೆ. ಕಾಸರಗೋಡಂದೇ ಪ್ರಶ್ನೆ ತೀರಿ ಹೋದಂತೆ ಎಂದು ನಮ್ಮ ಭಾವನೆ. ಇವಡ ಮಲಯಾಳ ಭಾಷೆಗೆ ನಮ್ಮ ಪ್ರೋತ್ಸಾಹ ಕಂಡು ಬಂದಿದೆ. ಅಧಿಕ ಕಣಕಿನಲ್ಲಿ ಮಲಯಾಳಿ ಜನ ಇವಡ ಮನೆ ಮಾಡಿಕೊಳ್ಳುತ್ತಿದ್ದಾರೆ. ಸಹಜವಾಗಿ ಮಲಯಾಳ ಮಾಧ್ಯಮ ಶಾಲೆಗಳು ಹೆಚ್ಚು ಬೇಕಾದ ಸ್ಥಿತಿಲಿ ಅನಿವಾರ್ಯವಾಗಿ ನಾವು ಬೇಕಾದಷ್ಟು ಶಾಲೆಗಳು ತೆರೆದಿದ್ದೇವೆ. ಮಲಯಾಳ ಮಾಸ್ತರ್ಗಳನ್ನ ಧಾರಾಳമായി ಒದಗಿಸಿದ್ದೇವೆ. ಈ ವಿಷಯത്തിൽ ಯಾರೂ ನಮ್ಮಗಳ ಕೂಡ ಚೂಂಡಿ ಕಾಟುವಂತಿಲ್ಲ. ಮತ್ತೆ ವಿಷಯಕ್ಕೆ ಬರೋಣ. ನೀವುಗಳು ಬಿಕ್ಕುವುದಿದ್ದರೆ ಮಂಗಲಾಪುರ, ಅದೇ ಮಂಗಳೂರು ನಗರವನ್ನು ಕೊಳ್ಳಲು ನಾವು ಆಗ್ರಹಿಸುತ್ತೇವೆ. ಮಂಗಲಾಪುರಂ ನಗರത്തിൽ ಮಲಯಾಳಿ ಜನರು ಸಾರ್ವಜನಿಕ ಜೀವನದಲ್ಲಿ ಹಾಸುವಕ್ಕಾಗಿದ್ದಾರೆ, ಚೇರ್ಸ್ ಹೋಗಿದ್ದಾರೆ. ಮಲಯಾಳಂ ಸಂಸ್ಕೃತಿ ತುಳು ಸಂಸ್ಕೃತಿಗಿಂತಲೂ ಹೆಚ್ಚು ವ್ಯತ್ಯಾಸ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ. ಕಾಸರಗೋಡು ನಾಡನ್ನು ನೋಡಿಕೊಳ್ಳುತ್ತಿರುವಷ್ಟೇ ಪ್ರೀತಿ ವಿಶ್ವಾಸಗಳಿಂದ ಮಂಗಲಾಪುರ ನಗರವನ್ನು ನಮ್ಮದು ಎಂಬಂತೆ ನೋಡಿಕೊಳ್ಳುತ್ತೇವೆ. ಮಹಾರಾಷ್ಟ್ರ ಶ್ರೀಮಂತ ರಾಜ್ಯ. ನಾವು ಅವರ ಪೋಲೆ ಧಾರಾಳಿಗಳಿಲ್ಲ. ನಮ್ಮ ಹಣಕಾಸಿನ ಖರ್ಚಿಗೆ ತುಂಬಾ ಬುದ್ಧಿಮಟ್ಟು. ನೀವು ವಿರೋಧ ಪಕ್ಷದವರೇ ಆಗಿ ನಮ್ಮ ಆಪ್ತ ಸ್ನೇಹಿತರೇ ಆಗಿ ಹೋಗಿದ್ದೀರಿ. ನಮಗೆ ರಿಯಾಯಿತಿ ದರದಲ್ಲಿ ಮಂಗಲಾಪುರಂ ಕಚ್ಚೋಡ ಆಗುವಂತೆ ಸಹಕರಿಸಬೇಕೆಂದು ಪ್ರಾರ್ಥನೆ. ಮುಂದಿನ ವಿರೋಧ ಪಕ್ಷ ಒಕ್ಕೂಟ ಸಭೆಗೆ ತಾವು ಬಂದಾಗ ವೈಯಕ್ತಿಕವಾಗಿ ಸಂಸಾರ ಮಾಡುತ್ತೇವೆ. ಆಗಲೇ ಹಣಕಾಸಿನ ತೀರ್ಮಾನವನ್ನೂ ಮಾಡೋಣ. ನಿಮ್ಮ ಸ್ನೇಹ ಚಿರಾಯುವಾಗಲಿ ಎಂದು ನಿಮ್ಮ ಕೇರಳ ಕಾಮ್ರೇಡ್ಗಳು. ಏನ್ ದಣಿ ಇದು? ಇವರೆಲ್ಲರೂ ಬರ್ದಿರೋದು ನೋಡಿದ್ರೆ ನಮ್ಮ ನಾಡಿನ ಗತಿ ಏನು ಅಂತ. ಮಹಾರಾಷ್ಟ್ರದವ್ರು ಬೆಳಗಾಂ ಕೇಳಿದ್ರಲ್ಲ, ಹಂಗೆ ಇವರು ಕೇಳೋಣ ಅಂತ ನೋಡಿದ್ರು. ಅಷ್ಟು ಸುಲಭನೇ ಅಲ್ಲ. ಬೆಳಗಾಂನು ಅಂದ್ರೆ ಮಹಾರಾಷ್ಟ್ರದವರು ಪೂನಾದಲ್ಲಿರೋ ಬುಧವಾರ ಪೇಟೆ ಸೂಳೆರ್ ಮನೆ ಅಂತ ತಿಳ್ಕೊಂಡವ್ರ ಖರೀದಿ ಕೇಳಕ್ಕೆ. ಅವರು ನೋಡಿದ್ರು ಕಣ್ಣ, ಹೆಂಗೋ 4-5 ವರ್ಷದಿಂದ ಬರಗಾಲ ಐತೆ, ಏನೋ ಕೊಟ್ಟು ಬಿಡ್ಬೋದು. ದುಡ್ಡಿಲ್ಲ ಪಾಪ ಸರ್ಕಾರದ ಹತ್ರ, ಸಾಲಾಗೆಲ್ಲ ಮಾಡ್ತಾವ್ರೆ. ಮತ್ತೆ ಅದು ಅಲ್ಲದೆ ಕಾರ್ಖಾನೆಗಳನ್ನ ಕೆಲವರು ಖಾಸಗಿ ಮಾರವ್ರು ನೋಡು, ಸಕ್ಕರೆ ಕಾರ್ಖಾನೆನ, ಹಂಗೆ ಇದನ್ನು ಕೊಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡ್ರು. ರೇ, ಇದಕ್ ನಾವು ತಿರುಗಿ ಬಾಳ ಬಿಡ್ಬೇಕು ಕಂಡ. ಇಲ್ದೆ ಹಂಗೆ ಸುಮ್ನಿದ್ರೆ ಇಂತ 50 ಪತ್ರ ಬರ್ತವೆ ಕಂಡ. ಈಗ ನಾವೇನ್ ಮಾಡ್ಬೇಕು ಗೊತ್ತೇನ? ನಮ್ಮ ಕನ್ನಡಿಗರೆಲ್ಲ ಸೇರಿ 5,000 ಕೋಟಿ ರೂಪಾಯಿ ಇಡೀ ಮಹಾರಾಷ್ಟ್ರನೇ ಕೊಡಿ ಅಂತ ಕೇಳ್ಬೇಕು ಕಂಡ ನಾವು. ಹೌದು. ಈಗ ಅದಕ್ಕೆ ದುಡ್ಡು ಬೇಕಪ್ಪ. ಏನ್ ಮಾಡ್ಬೇಕು? ಕನ್ನಡಿಗರೆಲ್ಲ ಒಂದೊಂದು 100 ರೂಪಾಯಿ ಪಟ್ಟಿ ಹಾಕ್ಬೇಕು. ನಾವು ಹಾಕಿ 5,000 ಕೋಟಿ ರೂಪಾಯಿ ಮಾಡ್ಕೊಂಡು ಮಹಾರಾಷ್ಟ್ರನ ಖರೀದಿ ಮಾಡ್ಬಿಡ್ಬೇಕು. ಆವಾಗ ಅದ್ರ ಮೇಲೆ 3 ಪಟ್ಟು ತೆರಿಗೆ ಹಾಕಿ ಮಹಾರಾಷ್ಟ್ರದವ್ರಿಗೆ ಆ ದುಡ್ಡೆಲ್ಲ 3 ವರ್ಷ ನಾವು ಕಲೆಕ್ಟ್ ಮಾಡ್ಕೋಬೇಕು. ಬುದ್ಧಿ ಐತೆ ಅಲ್ಲ ಅವ್ರಿಗೆ ಮಹಾರಾಷ್ಟ್ರದವ್ರಿಗೆ. ಕಳೆದ 2 ವರ್ಷದಿಂದ ಅವನ ಯಾರ ಶರದ್ ಪವಾರ್ ಅಂತೆ, ಮಾಜಿ ಮುಖ್ಯಮಂತ್ರಿ, ಕಾನೂನು ಗೊತ್ತಿದ್ದವನು, ಬೆಳಗಾಂ ನಗರನ ನಿಷೇಧಾಜ್ಞೆ ಉಲ್ಲಂಘನೆ ಮಾಡಿ ಬಂದು ಕನ್ನಡದ ಪ್ರೆಸ್ಗಳನ್ನೆಲ್ಲ ಸುಟ್ಟಾಕ್ಸಿದ್ರು. 8 ಜನರು ಸಾವಿಗೆ ಕಾರಣ ಆದ್ರು. ಮರಾಠಿಗರು ಕನ್ನಡಿಗರು ಕುಡಿತಿದ್ದ ಕೊಳವೆ ಬಾವಿನ ಅದನ್ನು ಒಡಿಸಿ ಹಾಕಿದ್ರು, ನೀರ್ ಬರೋದನ್ನ ಅಂತ ಅಂದಾಗ ಇವರೆಲ್ಲ ಕಾನೂನು ಬಲ್ಲವರೇನು? ಇವ್ರನ್ನ ಆಗಲೇ ಒದ್ದೆ ಜೈಲ್ಗೆ ಹಾಕಿದ್ರೆ ಸರಿ ಆಗ್ತಿತ್ತು ಕಂಡ. ಆಗ ಜೈಲ್ಗೆ ಹಾಕಿದ್ರೆ ಇಲ್ಲಿ ತನಕ ಬತ್ತಿದ್ರೆ ಅಲ್ಲ ನನ್ನ ಮಕ್ಕಳವರು. ನೀಚಿನ ಮಕ್ಕಳು ಮತ್ತೆ ಹೆಂಗ್ ಮಾಡೋದಂತೆ ಈಗ ಅದೇ ಖರೀದಿ ತಗೊಂಡ್ಬಿಡೋದು. ಇಲ್ಲೇ ಇದ್ರೆ ಒಂದ್ ಕೆಲಸ ಮಾಡೋಣ. ಅದ್ರ ಜೊತೆಗೆ ನಮ್ಮ ಕನ್ನಡ ಸೇನಾಧಿಪತಿಗಳಿದಾರಲ್ಲ, ಯಾರು? ನಮ್ಮ ವಾಟಾಳಣ್ಣ, ನಾರಾಯಣ್ ಕುಮಾರ್, ಇವರಿಬ್ಬರು ಅಲ್ಲಿ ಕಳ್ಸೋಣ. ಇವರಿಬ್ರು ಕೈಲಿ ಒಂದ್ ವೇಳೆ ಹೋರಾಟ ಮಾಡಕ್ ಆಗದೆ ಇದ್ರೆ ನಮ್ಮ ಅಣ್ಣವ್ರ ಅಭಿಮಾನಿಗಳನ್ನ ಕಳ್ಸೋಣ ಕಂಡ. ಯಾರ್ರಿ ನಮ್ಮಣ್ಣ? ಓ, ಗುಡಿಗೇರಿ ಬಸಣ್ಣ. ಗುಡಿಗೇರಿ ಬಸವಣ್ಣನು ಅಲ್ಲ, ಕಾಯಕವೇ ಕೈಲಾಸವೆಂದ ಕಲ್ಯಾಣ ಬಸವಣ್ಣ, ಕೈಲಾಸವೆಂದ ಗಾನ ಗಂಧರ್ವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನ ಕಳ್ಸೋಣ ಕಂಡ. ಅವ್ರು ಹೆಂಗಾನ ಮಾಡಿ ಅದನ್ನ ನಮ್ಮಲ್ಲೇ ಉಳಿಸ್ಕೊಂತಾರೆ. ಆಹಾ, ಮುತ್ತಿನಂತ ಮಾತಾಡಿದಿದ್ದಾಳೆ. ಏನ್ ನನ್ನ ಬಂಗಾರಿನೋ, ನಾಟಕ ಕಂಪನಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದು ನಾಟಕದ ಸಾಮಾನೆಲ್ಲ ಬರ್ಸಿ ಸುಮ್ನೆ ಕಾಲ ತಳ್ತಾ ಇದೆಯಲ್ಲ. ಇನ್ನು ಸ್ವಲ್ಪ ದಿನ ಹೀಗೆ ಹೋದ್ರೆ ನನ್ನ ನಾಟಕದ ಸಾಮಾನಿಗೆಲ್ಲ ಗೆದ್ದು ಹಚ್ಚಿಬಿಡುತ್ತೆ. ಸಿಂಗಾರಿ,
60,000 ರೂಪಾಯಿ ಕೊಟ್ಟು ತಯಾರು ಮಾಡದಂತ ನಿನ್ನ ಸಾಮಾನಿಗೆ ಗೆದ್ದು ಹಿಡಿಯೋದಕ್ಕೆ ನಾನು ಬಿಡ್ತೀನೇನೆ. ಮಳೆಗಾಲ ಬರೋದ್ರೊಳಗಡೆ ನಿನ್ನ ಎಲ್ಲಾ ಸಾಮಾನುಗಳನ್ನ ನಮ್ಮ ಸತ್ಯಪ್ಪ ಸಾಹುಕಾರ ತೋಟದ ಮನೆಗೆ ಸಾಗಿಸಿಬಿಡ್ತೀನಂತೆ. ನೀನು ಚಿಂತೆ ಮಾಡಬೇಡ. ಅದೇನ್ ಮಾಡ್ತೀಯೋ? ಏ ಬಂಗಾರಿ, ಎಲ್ಲಿಯೋ ನಿಮ್ ಧಣಿ ಕಳ್ಳನ ಮಗ ನನ್ನ ಹತ್ರ 5,000 ರೂಪಾಯಿ ತಗೊಂಡು ನನ್ನ ಮಗಳಿಗೆ ಮುಖ್ಯಮಂತ್ರಿ ಟೇಬಲ್ ಪಕ್ಕದಲ್ಲೇ ಟೈಪಿಸ್ಟ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಎಲ್ಲಿಯೋ ನಿನ್ ಧಣಿ? ನಮ್ಮ ಧಣಿಗಳನ್ನ ಹಾಗೆಲ್ಲ ಕೂಗಬೇಡವೋ. ನಮ್ಮ ಧಣಿಗಳು ಹಿಂದಿನ ಹಾಗೆ ತರಲೆ ಓಣಿಯಲ್ಲಿ ತಿರುಗಾಡೋ ಚಿಲ್ರೆ ಮಣಿ ಅಲ್ವೋ. ಹಂಗಾದ್ರೆ ದೋಣಿಲ್ ಓಡಾಡ್ಕೊಂಡು ಮೀನ ಹಿಡಿತಾರೆ. ಒದ್ದು ಬಿಡ್ತೀನಿ ನೋಡು. ಈಗ ಅವರು ಕರ್ನಾಟಕ ರಾಜ್ಯದ ಆಲ್ಟರ್ನೇಟಿವ್ ಮುಖ್ಯಮಂತ್ರಿ. ನಮ್ಮ ಸತ್ಯಪ್ಪನವರು ಮುಖ್ಯಮಂತ್ರಿಗಳಾಗ್ಬಿಟ್ರ? ಹಾಗಾದ್ರೆ ಇನ್ ನಮ್ಮ ನಾಟಕಗಳನ್ನ ವಿಧಾನಸೌಧದಲ್ಲೂ ಆಡ್ಬಹುದು. ಇನ್ಮೇಲೆ ನನ್ನ ಭಾಗ್ಯದ ಬಾಗಿಲೇ ತೆರೀತು. ಸಿಂಗಾರಿ, ನಿನ್ನ ಬಾಗಿಲು ತೆರೀತು ಪೂರ್ತಿಯಾಗಿ. ಅದಕ್ಕೆ ಆ ಬಾಗಿಲಿಗೆ ಬೆಳ್ಳಿ ಫ್ರೇಮೇ ಹಾಕ್ಸೋಣಂತ ಬಿಡು. ಕ್ಷಮಿಸಿ, ಪೇಪರ್ನವರು ನಿಮ್ಮನ್ನು ಹುಡುಕೊಂಡು ಬಂದಿದ್ದಾರೆ. ಒಳಗ್ ಕಳ್ಸು. ನಮಸ್ಕಾರ ಸ್ವಾಮಿ. ಶಣ್ಣು ನೀವ್ ಯಾಕೆ ಇಲ್ಲಿ ಗಂಟ ಬರಕ್ ಹೋಗಿದ್ರಿ? ನಮ್ಮ ಮಾರಪ್ಪನೇ ನಿಮ್ ಅಂಗಡಿ ಬಂದ್ ಹಾಕೊಂಬಂದ್ಬಿಡ್ತಿದ್ದ ಪೇಪರ್ನ. ನಾವು ಪೇಪರ್ ಮಾರೋರಲ್ಲ, ಸುದ್ದಿಗಾರರು. ಹೇಳಿದ್ದನ್ನು ಬರ್ಕೊಳ್ಳೋರು. ಕುಂತ್ಕೊಳ್ಳಿ ಬರ್ಕೊಳ್ಳಿ. ನೀವು ಪ್ರಜೆಗಳ ಉದ್ಧಾರದ ಬಗ್ಗೆ ಏನ್ ಯೋಚನೆ ಮಾಡಿದೀರಾ? ಅದೇ ಈಗ ನಾನು ಆ ವಿಚಾರ ಮಾಡ್ತಾ ಇರೋದು. ಈಗ ನನ್ಗೆ 8 ಜನ ಸೋಳ್ಯರವ್ರೆ. ಮೊದಲು ಅವ್ರಿಗೆಲ್ಲ ಒಂದೊಂದ್ ಮನೆ ಕಟ್ಟಿಸ್ಕೊಟ್ಬಿಟ್ಟು ಜೀವನೋಪಾಯಕ್ಕೆ ಅಂತ ಹೇಳಿ ಒಂದೊಂದ್ ಬಾರೋ ಒಂದೊಂದ್ ಕಾರ್ಖಾನೆ ಮಾಡ್ಕೊಟ್ಬಿಡೋದು. ಇನ್ನು ನಮ್ಮ ಸ್ನೇಹಿತರು ಬಂಧು ಬಳಗ ಅವರಲ್ಲ, ಅವ್ರೆಲ್ಲರಿಗೂ ಒಂದೊಂದು ಉದ್ಯೋಗ ಕೊಡಿಸ್ಬಿಡೋದು. ಅವ್ರಿಗೆಲ್ಲ ಉದ್ಯೋಗ ಕೊಡಿಸ್ಬಿಟ್ರೆ ಅಲ್ಲಿ ನಮ್ ಕೆಲಸ ಮುಗೀತು ನೋಡಿ. ಸ್ವಾಮಿ, ನಾವು ಕೇಳಿದ್ದು ಜನರಿಗೆ. ಮತ್ತೇನೇ ದನಗಳ ತಿಳ್ಕೊಂಡ್ರ ಬುದ್ಧಿ? ಇವರು ಜನಗಳೇ ಅಲ್ಲವ್ರೆ. ಈಗ ನಮ್ಮಂಗೆ ಮಂತ್ರಿಗಳೆಲ್ಲ ತಮ್ಗೆ ಇಷ್ಟ ಬಂದವ್ರಿಗೆಲ್ಲ ಉದ್ಧಾರ ಮಾಡ್ತಾ ಹೋದ್ರೆ ಇನ್ನೊಂದ್ 5,000 ವರ್ಷದಲ್ಲಿ ಎಲ್ಲಾರು ಉದ್ಧಾರ ಆದಂಗೆ ಆಗ್ತದಲ್ವ್ರೆ. ನಿರುದ್ಯೋಗ ಸಮಸ್ಯೆ ಹೇಗೆ ಪರಿಹರಿಸ್ತೀರಾ? ನಿರುದ್ಯೋಗ ಸಮಸ್ಯೆ ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ ಅವ್ರ ಅದನ್ನೇ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಡೋದು. ಈಗಿರೋ ವೃತ್ತಿ ತೆರಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾರ ಹಾಕವ್ರೆ ಸ್ವಾಮಿ ವೃತ್ತಿ ತೆರಿಗೆನ? ಯಾರ ಹಿಂದಿನವ್ರು ಹಾಕವ್ರೆ? ಬಂಗಾರಿ, ಕೆಲಸನೇ ಇಲ್ದೆ ಇದ್ದವ್ರಿಗೆ ವೃತ್ತಿ ತೆರಿಗೆ ಎಲ್ಲಿಂದ ಹಾಕೊಡಕ್ ಆಯ್ತದ? ಅವ್ರಿಗೆ ಕಿತ್ ಬಿಸಾಕ್ಲಾ ಕಾನೂನ. ಈಗ ಸಾರ್ವಜನಿಕರಿಗೆ ಉಪಯೋಗವಾಗುವಂತ ಕಾರ್ಯಕ್ರಮಗಳನ್ನ ಏನ್ ಕೈಗೊಳ್ತೀರಿ? ಮೊದ್ಲು ಕುಡಿತದ ಬಗ್ಗೆ ವಿಚಾರ ಮಾಡ್ತೀನಿ ನಾನು. ಯಾಕೆಂದ್ರೆ ಸರ್ಕಲ್ ನಲ್ಲಿ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ರೋಡ್ ನಲ್ಲಿ ಬಾರ್ಗಳಲ್ಲಿ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಅದ್ ಹಂಗಾಗಬಾರ್ದು ಅಂತೇಳಿ ಸಾಯಂಕಾಲ 6 ಗಂಟೆಯಿಂದ 6:30 ಗಂಟೆ ಒಳಗೆ ನಲ್ಲಿ ಒಳಗೇನೆ ಒಂದ್ 15 ನಿಮಿಷ ಬೀರು ಬ್ರಾಂದಿ ರಮ್ಮು ಬಿಟ್ಬಿಡವ ಅಂತ ತೀರ್ಮಾನ ಮಾಡ್ಕೊಂಡಿವ್ನಿ. ಯಾಕೆಂದ್ರೆ ಆಕ್ಸಿಡೆಂಟು ಆಗಲ್ಲ, ಮನೆ ತವನೇ ಕುಡಿದ್ಬಿಡ್ಲಿ. ತೆರಿಗೆ ಬೇಕಾರ ಆಮೇಲೆ ವಿಚಾರ ಮಾಡಿ ಹಾಕೊಳ್ಳೋಣ. ಅದಕ್ಕೂ ಶನಿವಾರ ಭಾನುವಾರ 2 ಹೊತ್ತು ಬಿಡಿಸ್ಬೇಕು ಅಂತ ಒಂದು ಆಯೋಗ ರಚನೆ ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೋ ಹಂಗೆ ಕೇಳ್ತೀನಿ. ಈಗ ದಿನನಿತ್ಯ ಹೆಣ್ಮಕ್ಳಿಗೆ ಮಾನಭಂಗ ಅತ್ಯಾಚಾರ ಆಗ್ತಾ ಇದೆ. ಈ ಮಾನಭಂಗ ಮಾಡಿದವ್ರನ್ನ ಏನ್ ಮಾಡ್ತೀರಾ? ಈ ಇಸ್ಲಾಂ ಧರ್ಮದಲ್ಲಿ ಪಬ್ಲಿಕ್ ಸರ್ಕಲ್ ನಲ್ಲಿ ಒಡೆದು ಕೊಂದಾಕ್ಬಿಡ್ತಾರಂತಲ್ಲ, ಅಂತ ಕಾನೂನು ಜಾರಿ ಮಾಡವ ಅಂತ ಅದಕ್ಕೊಂದು ಆಯೋಗ ರಚನೆ ಮಾಡ್ತೀನಿ. ಹಿಂದಿನ ಸರ್ಕಾರದಲ್ಲಿದ್ದ ಒಡಕು ಭಿನ್ನಾಭಿಪ್ರಾಯದ ಬಗ್ಗೆ ಏನಂತೀರಿ? ಏನ್ ಇದೊಂದು ದೊಡ್ಡ ಪ್ರಶ್ನೆ ಅಂತ ಕೇಳ್ತೀರಿ ನೀವು. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಮಕ್ಕಳೇ ಭಿನ್ನಾಭಿಪ್ರಾಯ ತಾಳವಾಗ ಇವರೆಲ್ಲ ಎಲ್ಲೆಲ್ಲಿ ಹುಟ್ಟಿರ್ತಾರೋ, ಯಾವ್ಯಾವ ತಾಲೂಕ್ನಾಗ ಹುಟ್ಟಿರ್ತಾರೋ ಅವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿರ್ತಾರೆ ಅಂದಾಗ ಅದು ಸ್ವಾಭಾವಿಕ ನೋಡಿ. ಭಿನ್ನಾಭಿಪ್ರಾಯ ಏನೇ ಭಿನ್ನಾಭಿಪ್ರಾಯ ಇದ್ರು ಅವರೆಲ್ಲ ಎಲೆಕ್ಷನ್ ಬಂದಾಗ ಒಂದಾಗ್ಬಿಡ್ತಿದ್ರು. ಆಮೇಲೆ ಮತ್ ಗದ್ದಲ ಮಾಡ್ತಿದ್ರು, ಮತ್ ಎಲೆಕ್ಷನ್ ಬಂದಾಗ ಒಂದಾಗ್ಬಿಡ್ತಿದ್ರು. 5 ಎಲೆಕ್ಷನ್ ಅಂದ್ರೂ ಹಂಗೆ ಆಗ್ಲಿಲ್ವಾ? ಖಂಡಿತ ಇದೆಲ್ಲ ಜಾರಿಗೆ ತರ್ತೀರಾ? ಕಾದು ನೋಡಿ. ಬರಬೇಕು ಮುಖ್ಯಮಂತ್ರಿಗಳಾದ ಮೇಲೆ ನಿಮ್ಮ ಈ ಮುಖ ನೋಡೋಕೆ ನನಗೆ ಆಗ್ತಾನೆ ಇಲ್ಲ ದಣಿ. ಯಾಕ್ಲಾ ನನ್ ಮಕ ಅಷ್ಟೊಂದು ಕೂಲಿಗೆಟ್ಟು ಹೋಗೈತೇನ್ಲ? ಹಾಗಲ್ಲ ಸಾವುಕಾರ್ರೆ, ನಿಮ್ ಮಖ ನೋಡಿದ್ರೆ ಮಂಗಳಾರತಿ ಎತ್ತೋಣ ಅನ್ಸುತ್ತೆ ಸತ್ಯಪ್ಪಣ್ಣ. ನೀನು ಅಣ್ಣ ಅಂತ ಸೇರಿಸ್ಕೋಬೇಡ. ನೀ ಏನಾರು ಮಾತಾಡು. ಈ ಅಣ್ಣ ಅಂತ ಹೆಂಗಸರು ಕರೆದು ಬಿಟ್ರೆ ನನ್ಗೆ ಅರ್ಧ ಜೀವ ಸ್ಪಾಟಲ್ಲೇ ಹೋಗ್ಬಿಡ್ತದೆ. ಅದಕ್ಕ ಸೋಳ ಮಗನೇ. ಯಾರಿಲ್ಲ ಹಂಗಂದೆ? ಅದೇ ಆ ಪೂಜಾರಪ್ಪನಿಗೆ. ಪೂಜಾರಪ್ಪ ಏನೋ ಗೊಣ 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 ಅಂತಿದ್ದಲ್ಲ ಅವಾಗ ಏನೇನ್ ಅಂತಿದ್ದಲ್ಲೋ ಕೇಳೋ, ಈಗ ಕೇಳೋ. ನಮಸ್ಕಾರ ಮುಖ್ಯಮಂತ್ರಿಗಳಿಗೆ, ನಮಸ್ಕಾರ. ನಿನ್ ನಮಸ್ಕಾರಕ್ಕಷ್ಟು ಬೆಂಕಿ ಆಗ್ತು. ಬಿಸಾಕ್ಲಾ ನಿನ್ ನಮಸ್ಕಾರ. ನಾ ಕಡೆಗೆ ಯಾವ ಪೋಳೆ ಮಗನಿ ಬೇಕು?
ಏನ್ಲ ಕೈಯ ನಮಸ್ಕಾರ ಕಂಕ್ಳಲ್ಲಿ ದೊಣ್ಣೆ ಇಟ್ಕೊಂಡಿರ್ತೀಯ? ಆಗೇನ್ಲ ಬೋಯ್ತಿದ್ದೆ ನನಗೆ ನೀನ್ ಬೋದಿದ್ದಲ್ಲ ನನಗೆ ಡೆಲ್ಲಿಗೆ ಗೊತ್ತಾಯ್ತು ಕಂಡ. ನಾನು ವೈರ್ಲೆಸ್ ಮಡಿಕೊಂಡಿವ್ನಿ. ದಣಿ ನಿಮ್ಗೆ ಯಾವಾಗ ಬಂತು ವೈರ್ಲೆಸ್? ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ, ನನ್ನನ್ನು ಮುಖ್ಯಮಂತ್ರಿ ಮಾಡೋದಕ್ಕೂ ಮೊದಲೇ ನೀವು ನಮ್ಗೆ ವೈರ್ಲೆಸ್ ಕೊಡಬೇಕು, ಯಾರ್ಯಾರು ನಂಗೆ ಏನೇನ್ ಅಂತಾರೆ ಅಂತ ತಿಳ್ಕೋಬೇಕು ಅಂತ. ಅದನ್ನ ಕೊಟ್ಟ ಮೇಲೆ ನಾನು ಹಿಂಗಾಗಿರೋದು. ನಾನು ಅದಕ್ಕೆಲ್ಲ ಧಣಿ ಬೈದದ್ದು ನೀವು ಮುಖ್ಯಮಂತ್ರಿ ಆದ್ರಲ್ಲ ಯಾವ ಪಕ್ಷದಿಂದ ಅಂತ. ಅದಕ್ಕೆ ಪಕ್ಷ ಗಿಕ್ಷ ಅಂತ ಈಗಿಲ್ಲ ಕಂಡ. ಅದ್ ಏನಾಗೈತೆ, ಹೆಂಗೂ ನಮ್ಮ ಇರೋದು ಪಾರ್ಟಿ ಇದು ಒಂದ್ 67 ಸೀಟ್ ಐತಾ, ಕ್ಷೇತ್ರ ಒಂದ್ 2-3 ಸಪೋರ್ಟ್ ಐತಾ. ಈಗ ಆಡಳಿತ ಪಕ್ಷ ಏನೈತಲ್ಲ ಇದು, ಇದ್ರೊಳಗೆ ಭಿನ್ನಮತಿ ಇರುವಂತವ್ರೆ ಕಂಡ. ಅವ್ರೊಂದ್ 65 ಜನ ಸೇರಿ ಇವ್ರು ಸೇರಿ ಮೆಜಾರಿಟಿ ಬಂದ್ಬಿಡ್ತು. ಇವ್ರ ಕಡೆಯವ್ರಿಗಾದ್ರೆ ಅವ್ರಿಗೆ ಸಿಟ್ಟು ಬರ್ತದೆ, ಅವ್ರ ಕಡೆಯವ್ರಾದ್ರೆ ಇವ್ರಿಗೆ ಸಿಟ್ಟು ಬರ್ತದೆ ಅಂತ ನಮ್ಮ ಡೆಲ್ಲಿ ಒಂದ ಏಕದಮ್ ಇಂಡೈರೆಕ್ಟ್ ಆಗಿ ಕಳಿಸ್ಬಿಟ್ಟವ್ರೆ ಕಂಡ. ದಣಿ ಇಂಡೈರೆಕ್ಟ್ ಅಲ್ಲದು, ಡೈರೆಕ್ಟ್. ನಾನು ಇದುವರೆಗೂ ಇಂಡೈರೆಕ್ಟ್ ಆಗೇ ಹೋಗ್ತಿದ್ನಲ್ವಾ. ದಣಿ ನೀವು ಮಾಡೋದೆಲ್ಲ ಡೈರೆಕ್ಟೇ, ಆದ್ರೆ ಹೇಳೋದು ಮಾತ್ರ ಇಂಡೈರೆಕ್ಟ್. ನೀವು ಮುಖ್ಯಮಂತ್ರಿಗಳಾಗಿದ್ರಿಂದ ನನ್ನದೊಂದು ಸಮಸ್ಯೆ ಇದೆ, ಬಗೆಹರಿಸ್ತೀರಾ? ಏನಮ್ಮ? ಅಮ್ಮ ಸಿಂಗಾರಿ, ನಮ್ಮ ಯಜಮಾನ್ರು ನಿನ್ನನ್ನ ಅಮ್ಮ ಅಂತ ಕರೆದು ಬಿಟ್ರು. ಇನ್ನು ನನ್ನ ಸಮಸ್ಯೆ ಪರಿಹಾರ ಆಗೋಯ್ತು. ಹೆಣ್ಣು ಮಕ್ಕಳಿಗೆ ವಿರೋಧವಾದ ಈ ವರದಕ್ಷಿಣೆಯ ಸಮಸ್ಯೆಯನ್ನ ನೀವು ಪರಿಹರಿಸಿದ್ರೆ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣೀರನ್ನ ನೀವು ಒರೆಸಿದ ಪುಣ್ಯ ಬರುತ್ತೆ. ಇದು ಒಂದು ಸಮಸ್ಯೆ, ಭಾರಿ ಸಮಸ್ಯೆ, ಬಗೆಹರಿಯಲಾರದಂತ ಸಮಸ್ಯೆ, ಇಂಪಾರ್ಟೆಂಟು. ಧಣಿ ಇಂಪಾರ್ಟೆಂಟು ಅದು. ಈಗ ನೀವು ಹೆಂಗಸ್ರು, ಅದಕ್ಕೆ ನಿಮ್ ಸಮಸ್ಯೆ ನೀವು ಕೇಳ್ತಾ ಇದ್ದೀರಿ. ನೀವು ಒಂದ್ ಕೆಲಸ ಮಾಡ್ಬೇಕು, ಮೊದಲು ನಿಮ್ಮಲ್ಲಿ ಒಗ್ಗಟ್ಟಾಗ್ಬೇಕು. ಬಾವಿ ತವ, ನಲ್ಲಿ ನೀರು ಹಿಡಿಯತ್ತವ, ಕಟ್ಟೆ ಮೇಲೆಲ್ಲ ಕುಂತ್ಕೊಂಡು ಅವ್ರಂಗೆ ಇವ್ರಿಂಗೆ ಅಂತ ಅಪವಾದ ಓರಿಸಿ ಅವ್ರ ಮನ್ತನ ಹಾಳು ಮಾಡೋದನ್ನ ಬಿಟ್ಬಿಡಿ. ನೀವ್ ಇನ್ನೊಬ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ರೆ ನಿಮ್ಮ ಬಗ್ಗೆ ಟೀಕೆ ಮಾಡೋರು ನಿಮ್ಮಿಂದಿನ ಬೀದಿಲಿ ಇರ್ತಾರೆ ಅನ್ನೋ ಅರಿವು ನಿಮಗೆ ಮೂಡಿಬಿಟ್ರೆ ಇಂಥ ಕೆಲಸ ಮಾಡಕ್ ಹೋಗಲ್ಲ. ಬಂಗಾರಿ, ಧಣಿ ನಮ್ಮ ಮಂತ್ರಿ ಮಂಡಲದಲ್ಲಿ ಸಿಂಗಾರಮ್ಮನನ್ನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಮಾಡ್ಬಿಡ್ಲ. ಮತ್ತೆ ಧಣಿ ನಾನು? ನೀನ್ ಹಂಗೇ ಇರು ಧಣಿ. ನೀನು ಸಮಾಜ ಕಲ್ಯಾಣ ಮಂತ್ರಿ ಆಗಲ್ಲ ನನ್ನ ಮಂತ್ರಿ ಮಂಡಲದಲ್ಲಿ. ಆಮೇಲೆ ನಿನ್ನ ಹೆಂಡತಿಯಾದ ಸಿಂಗಾರಮ್ಮನನ್ನ ನನ್ನ ಪಿ ಆಗಿ ಬಿಟ್ಬಿಡ್ಲ. ಅಯ್ಯಯ್ಯೋ ಬೇಡ ಧಣಿ, ನೋಡಿ ಬೇಕಾದ್ರೆ ಸಿಂಗಾರಿನ್ನೇ ಸಮಾಜ ಕಲ್ಯಾಣ ಮಂತ್ರಿ ಮಾಡಿಬಿಡಿ, ನಾನು ನಿಮ್ಮ ಪಿ ಎ ಆಗಿ ಇರ್ತೀನಿ ಧಣಿ. ಹಂಗೆ ಆಗ್ಲಿ ಬಿಡು. ಹಿಂದೆ ನೀವು ಪಂಜಾಬ್ ಸಮಸ್ಯೆನ ಬಗೆಹರಿಸಿದ್ರಲ್ಲ, ಮತ್ತೆ ಅಲ್ಲಿ ಕೊಲೆ ಆಗ್ತಾನೆ ಇದೆ. ಅದು ಹಂಗಲ್ಲ ಕಣ್ಣ, ಅದೇನಾಗ್ಬಿಟ್ಟೈತೆ, ನಾನು ಮೊನ್ನೆ 30-35 ಜನ ಅಲ್ಲಿ ದೇವಸ್ಥಾನ ಸಂಬಂಧಪಟ್ಟ ಪೂಜಾರಿಗಳನ್ನೆಲ್ಲ ಬಿಡಿಸ್ಬಿಟ್ನಲ್ಲ, ಅದಕ್ಕೆ ಸಿಟ್ಟೋತ್ಬಿಟ್ಟು ಭಯೋತ್ಪಾದಕರೆಲ್ಲ ಏನ್ ಮಾಡವ್ರೆ, ಸಿಕ್ದವ್ರನ್ನೇ ಕೊಲೆ ಮಾಡಕ್ ಶುರು ಮಾಡ್ಬಿಟ್ಟವ್ರೆ ಕಂಡ. ಕೊಲೆ ಆಗ್ಲಿ ಬಿಡು. ಇನ್ನು ಅವ್ರು 5 ವರ್ಷ ಹಂಗೆ ಬಿಟ್ಬಿಟ್ರೆ ಹೊಡ್ದಾಡ್ ಅವ್ರಿಗೆ ಅವರೇ ಸಾಯ್ತಾರೆ. ಅವಾಗ ಪಂಜಾಬ್ ಎಲ್ಲ ಖಾಲಿ ಆಯ್ತದೆ. ನಮ್ ಕರ್ನಾಟಕ ಜನಸಂಖ್ಯೆ ಜಾಸ್ತಿ ಆಗಿದ್ರೆ ಎಲ್ಲ ಅಲ್ಲಿಗೆ ಹಾಕ್ಬಿಡೋಣ ಕಂಡ, ಅರ್ಧಕ್ಕರ್ಧ ಜನವ. ಅದೊಂದ್ ಮಿನಿ ಕರ್ನಾಟಕ ಆಗಕ್ಕಿಲ್ವೇನ? ಅದು ಹೋಗ್ಲಿ, ಈಗ ನಮ್ಮ ಕರ್ನಾಟಕದ ಒಂದು ಸಮಸ್ಯೆ ನೀವು ಬಗೆಹರಿಸ್ಬೇಕಲ್ಲ. ಇಲ್ಯಾವ ಸಮಸ್ಯೆ ಆಯ್ತಾ ಪೂಜಾರಿ? ಪಂಜಾಬ್ನಲ್ಲಾದ್ರೂ ಒಂದ್ ಸಮಸ್ಯೆ, ಅಸ್ಸಾಂನಲ್ಲಾದ್ರೂ ಒಂದ್ ಸಮಸ್ಯೆ. ಈ ನಮ್ ಕರ್ನಾಟಕದ 108 ಸಮಸ್ಯೆ ಇರೋವಾಗ ನಮ್ಮ ಜನರಿಗೆ ಸಮಸ್ಯೆ ಯಾವುದು, ಸಾದಾ ಯಾವುದು ಅಂತ ಗೊತ್ತಾಗದೆ ಒದ್ದಾಡ್ತಾವ್ರೆ ಕಂಡ. ಇಲ್ಯಾವ್ದ ಸಮಸ್ಯೆ? ಅದೇ ವೆಂಕಟಸ್ವಾಮಿ ಆಯೋಗದ ಹಿಂದುಳಿದವರು ಮುಂದುವರೆದವರು ಅನ್ನೋ ಸಮಸ್ಯೆ ಹಾಗೆ ಉಳ್ಕೊಂಡಿದ್ದೆಲ್ಲ, ಅದನ್ನ ನೀವು ಹೇಗೆ ಬಗೆಹರಿಸ್ತೀರಿ? ಬಗೆಹರಿಸಪ್ಪ ನೋಡ್ತೀನಿ. ಹಂಗೆ ಉಳಿದ್ಬಿಟ್ಟೈತಿ. ಹಿಂದುಳಿದವರು ಮುಂದುವರೆದವರು, ಯಾರು ಮೊದಲು ಸತ್ತೋಗಿದಾರೋ ಅವರೇ ಮುಂದುವರೆದವರು, ಯಾರು ನಾವು ಸತ್ತಿಲ್ವೋ ನಾವೇ ಹಿಂದುಳಿದವರು. ಈ ಠರಾವನು ಮಹಾಜನಗಳು ಒಪ್ಪುಗಳದೇ ಇದ್ರೆ ಇನ್ನೊಂದು ಠರಾವ್ ಐತೆ, ಇಡೀ ಕರ್ನಾಟಕನೇ ಹಿಂದುಳಿದ ಪ್ರದೇಶ ಅಂತ ಸಾರ್ಬಿಡ್ತೀನಿ ಕಂಡ. ಆಗ ಯಾರ್ಯಾರು ನಮ್ಮ ವಿರುದ್ಧ ಬರಲ್ಲ. ಹರಿಜನ, ಗಿರಿಜನ, ಲಿಂಗಾಯತರು, ಬ್ರಾಹ್ಮರು ಯಾರು ತಗಾದೆ ಮಾಡಕ್ಕಿಲ್ಲ. ಅಲ್ಲ ಕಂಡ, ಬ್ರಾಹ್ಮರನ್ ಒಬ್ಬರನ್ನೇ ಬಿಟ್ಬಿಟ್ಟಿದ್ರಲ್ಲ ಇವರು ಮುಂದುವರೆದವರು ಅಂತ. ಅಲ್ಲ ಕಂಡ, ಎಷ್ಟು ಜನ ಬ್ರಾಹ್ಮಣರು ಹೋಟ್ಲೊಳಗೆ ಸಪ್ಲೈ ಮಾಡ್ತಾ ಇಲ್ಲ, ಬಾಟಾ ಕಂಪನಿಲಿ ಟೈಲರ್ ಆಗವ್ರಲ್ಲೋ. ಬಾಟಾ ಕಂಪನಿಲಿ ಟೈಲರು ಹಂಗಂದ್ರೇನು ಸಾವುಕಾರ್ರೆ? ಬಾಟಾ ಕಂಪನಿ ಟೈಲರ್ ಅಂದ್ರೆ ಇದ್ರ ಅರ್ಥ ಬೇರೆ.
ಚಪ್ಪಲಿ ಒಲಿಯೋನು ಅಂದ್ರೆ ತಾನೇ ಸಿಟ್ಟು ಬಂದು ಅವನ್ ನಮ್ಗೆ ಎದು ಇಂಗ್ಲಿಷ್ ನಲ್ಲಿ ಬಾಟಾ ಕಂಪನಿ ಟೈಲರ್ ಅಂದ್ಬಿಟ್ರೆ ಅವನೇನ್ ತಿಳ್ಕೊಂಡ್ಬಿಡ್ತಾನೆ, ನಾನು ಲಾರ್ಡ್ ಕಾರನ್ ವಾಲಿಸ್ ಅಂತ ಅಮ್ಮ ಇರ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾನೆ. ಕಣ್ಣ ಅಲ್ಲೋ ಹಿಂದುಳಿದವರು ಮುಂದೋರು ಇದನ್ನ ಹೆಂಗ್ ಪತ್ತೆ ಹಿಡಿಯೋದಕ್ಕೆ ಸಾಧ್ಯನಪ್ಪ? ನೋಡ್ಲ, ಯಾರ್ ತವ ದುಡ್ಡೈತೆ ಅವರೇ ಮುಂದುವರೆದವರು, ಯಾರ್ ತವ ದುಡ್ಡಿಲ್ಲ ಅವರೇ ಹಿಂದುಳಿದವರು. ಇದೇ ನನ್ನ ಪಕ್ಷದ ತತ್ವ. ಹಾಗ್ರಪ್ಪ, ಕೆರ ತಗೊಂಡು ಇದ್ರ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ? ಸಾವುಕಾರ್ರೆ, ಈಗ ನೀವು ಇನ್ನೊಂದು ದೊಡ್ಡ ಸಮಸ್ಯೆ ಬಗೆಹರಿಸಬೇಕಲ್ಲ. ದೊಡ್ಡ ಸಮಸ್ಯೆ ಅಂದ್ರೆ ಅದೇನು ಕುತುಬ್ಬಿದ್ದಾರಷ್ಟು ಉದ್ದ ಎತ್ತರ ಇರ್ತದ? ಇಡೀ ದೇಶವನ್ನೇ ಕಾಡುತ್ತಿರುವ ಬಡತನ ನಿರ್ಮೂಲನದ ನಿತ್ಯ ಸಮಸ್ಯೆ. ಬಡತನ ನಿರ್ಮೂಲನೆ ಬಡತನದ ನಿರ್ಮೂಲನೆ ಮಾಡ್ತೀನಿ. ಬಂಗಾರಿ ಈಗಿಂದೀಗಲೇ ನಮ್ಮ ರಾಜ್ಯದ ಎಲ್ಲಾ ಪತ್ರಿಕೆಗಳು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಾ? ಏನಂತ? ಮಹಾಜನಗಳೇ, ಬಡಬಗ್ಗರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ರಂಗಪ್ಪ ಸತ್ಯಪ್ಪ ಇವರು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುವುದೇನೆಂದರೆ, ನೀವು ಸಕುಟುಂಬ ಪರಿವಾರ ಸಮೇತರಾಗಿ, ಅಂದರೆ ಒಂದು ದಿನದ ಮಗುವಿದ್ದರೂ ಅಥವಾ ನಾಳೆ ಹೆರಿಗೆಯಾಗುವಂತಹ ಮಗು ನಿಮ್ಮ ಧರ್ಮಪತ್ನಿಯ ಗರ್ಭದಲ್ಲಿದ್ದರೂ ಆ ಮಗುವ ಸಮೇತ ಬೆಂಗಳೂರಿಗೆ ಬರತಕ್ಕದ್ದು. ನಿಮಗೆ ತಲಾ 50,000 ರೂಪಾಯಿಗಳನ್ನು ಕೊಡುತ್ತಾರೆ. ನೀವೆಲ್ಲರೂ ಕಂಠೀರವ ಸ್ಟೇಡಿಯಂನಲ್ಲಿ, ಮಲ್ಲೇಶ್ವರಂ ಮೈದಾನದಲ್ಲಿ, ಅದು ಸಾಲದಿದ್ರೆ ರೇಸ್ ಕೋರ್ಸ್ ಮೈದಾನದಲ್ಲಿ ಸೇರ್ಬಿಟ್ರೆ ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಅಮೃತ ಹಸ್ತದಿಂದ ತಮಗೆಲ್ಲ ಹಣ ಕೊಡ್ತಾರೆ ಅಂತ ಹೇಳ್ಬಿಡೋದು. ಎಲ್ಲಾ ಬಂದು ಸೇರ್ಬಿಡ್ತಾರೆ ಕಂಡ ಅಲ್ಲಿ. ಆಗ ಈ ಆಂಧ್ರ ಪ್ರದೇಶದಲ್ಲಿ ಕಲ್ಕತ್ತಾ ಕಡೆ ನಕ್ಸಲ್ವಾದಿಗಳು ಅಂತವ್ರಲ್ಲ, ಅವ್ರ ತವ ನಾಡು ಬಾಂಬು ಅಂತ ಇರ್ತದೆ. ಆ ನಾಡು ಬಾಂಬನ್ನ 500,000 ಖರೀದಿ ಮಾಡ್ಬಿಟ್ಟು ಅವರವ್ರ ಮಧ್ಯದಲ್ಲಿ ಅಲ್ಲಲ್ಲೇ ಕಾಣ್ದಂಗ್ ಒಂದನ್ನು ಬಾಂಬ್ ಮಡಗಿಸ್ಬಿಡೋದು. ಈ ಕಡೆಯಿಂದ ಜನರಿಗೆ ಕೊಟ್ಟಂಗ್ ಮಾಡ್ಕೊಂಬರೋದು ಹಣವ. ಇನ್ನು ಆ ಕಡೆಯಿಂದ ಬರ್ತಾ ಇದ್ದಾರೆ, ಸ್ವಲ್ಪ ತಡ್ಕಳಿ ನಂಗೆ ಡೆಲ್ಲಿ ಕೆಲಸ ಐತೆ ಅಂತ ಅವ್ರ ಎದುರಿಗೆ ಹೆಲಿಕಾಪ್ಟರ್ ಹತ್ರ ಮ್ಯಾಲ ಹೋಗೋದು, ಇಲ್ಲಿ ಬಾಂಬ್ ಆನ್ ಮಾಡಿಸ್ಬಿಡೋದು. ಆಗ ಎಲ್ಲಾ ಬಡವರು ಶಿವಾಯ್ ನಮ ಕಂಡ. ಬಡವರೇ ಹೋದ್ಮೇಲೆ ಇನ್ನು ಬಡತನ ಇನ್ನೆಲ್ಲಿರ್ತದಲ್ಲ. ಆಗ ನಮ್ಮಂತ ಶ್ರೀಮಂತರು ಯಾವ ಕಾಟ ಇಲ್ಲದೆ ಸುಖವಾಗಿರ್ಬೋದು. ಇದೇ ನನ್ನ ಪಕ್ಷದ ತತ್ವ. ತಲೆ ಅಂದ್ರೆ ತಲೆ ಧಣಿ ನಿಮ್ದು. ನಂದೊಂದು ರಿಕ್ವೆಸ್ಟ್. ಏನ ಅದು ನಿನ್ನ ರಿಕ್ವೆಸ್ಟ್? ಅಯ್ಯಯ್ಯೋ, ಅದು ಅಲ್ಲ, ರಿಕ್ವೆಸ್ಟ್. ಅದು ನೀನೇ ಹೇಳೆ. ನಿಮ್ಮಂತವ್ರ ಬಾಯಿಂದ ಬಂದ್ರೆ ಅದ್ರ ಕಿಮ್ಮತ್ತೆ ಬೇರೆ, ಚಂದನೆ ಬೇರೆ. ಏನಿಲ್ಲ, ನಮ್ಮ ಉತ್ತರ ಕರ್ನಾಟಕದ ನಾಟಕಗಳನ್ನ ಇಲ್ಲಿ ಬೆಂಗಳೂರಿನಲ್ಲಿ ಖಾಯಮ್ಮಾಗಿ ಆಡೋಕೆ ನನಗೊಂದು ರಂಗಮಂದಿರ ಕಟ್ಸೋಕೆ ಒಂದು 100-200 ಅಡಿ ಜಾಗ ಕೊಟ್ರೆ ಸಾಕಷ್ಟೇ. ಸಿಂಪಲ್ ಆಗ್ಲಿ, ಧಾರಾಳವಾಗಿ. ಬಂಗಾರಿ, ಜಯನಗರ ತವ 200 ಅಡಿ 300 ಅಡಿ ಕೊಟ್ಬಿಡ್ಲ ಆ ಅಮ್ಮನಿಗೆ. ಏನ್ ದಣಿ ಇಷ್ಟು ಸರಳವಾಗಿ ಒಪ್ಕೊಂಡು ಬಿಟ್ರಿ? ಹೌದು ಕಣ್ಣ, ನಮ್ಮ ಕರ್ನಾಟಕದ ದಾನಸೂರು ಕರ್ಣ ನಮ್ಮ ಹೆಗಡೆ ಸಾಹೇಬರ ಪಟ್ಟ ಶಿಷ್ಯ ಅಲ್ವೆಲ್ಲ ನಾನು. ಗುರುವಿನಂಗೆ ನಾನು ಓಸಿ ಧಾರಾಳ ಕಂಡ ಆಧುನಿಕ ಕರ್ಣ. ಅದ್ ಹೆಂಗೆ ಅಂದ್ರೆ, ಈಗ ಒಂದು 7-8 ತಿಂಗಳ ಹಿಂದೆ ಚೌಡಯ್ಯ ಹಾಲ್ನಲ್ಲಿ ಬೊಂಬಾಯಿಂದ ಒಬ್ಳು ಕುಣಿಯಕ್ ಬಂದ್ಲು, ಪೂರ್ತಿಮಾ ಬೇಡಿ ಅಂತ. ಪೂರ್ತಿಮಾ ಬೇಡಿ ಕಂಡ. ಅವಳು ಬಂದು ಇವರು ಕುಣಿತಾ ಎಲ್ಲ ಮುಗಿದ್ಮೇಲೆ ಭಾಷಣ ಮಾಡಕ್ ಹೋದ್ರು ನಮ್ಮ ಹೆಗಡೆ ಸಾಹೇಬ್ರು. ನಿಮ್ಮ ಅದ್ಭುತ ನರ್ತನವನ್ನು ನೋಡಿ ಬಹಳ ಆನಂದ ಆಗಿದೆ. ನೀವು ಬೊಂಬಾಯಿಂದ ನಮ್ಮ ಕರ್ನಾಟಕಕ್ಕೆ ಬಂದು ನೆಲೆಸಬಹುದಾದ್ರೆ ಹೆಸರುಗಟ್ಟತ್ತವ, ನಿಮ್ಗೆ 10 ಎಕರೆ ಜಮೀನು ಬಿಟ್ಕೊಡ್ತೀವಿ ಅಂತ ಅನ್ಬಿಟ್ರು ಕಂಡ. ಅಲ್ಲ ಕಂಡ, ಒಂದು ಕುಣಿತಾ ನೋಡಿದ್ದಕ್ಕೇನೆ 10 ಎಕರೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ಅಕಸ್ಮಾತ್ ಆಯಮ್ಮ ಏನಾರು 15 ದಿವಸ ಇಲ್ಲಿ ಇದ್ದು ಬಿಟ್ರೆ ಇವ್ರತವ ಬೆಂಗಳೂರೇ ಬರ್ಕೊಟ್ಬಿಡ್ತಿದ್ರು ಏನೋ ಅಂದಾಗ ಅವ್ರ ಶಿಷ್ಯನಾದ ನಾನು, ಈ ಅಮ್ಮ ಪಾಪ ಕಲೆ ತೋರಿಸ್ತೀನಿ ಅಂತೇಳಿ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಮಹಾಜನಗಳಿಗೆ ಆ ಭಾಗದ ನಾಟಕದ ಕಲೆಯ ರಸದೌತಣ ತೋರಿಸ್ತೀನಿ ಅಂತ ಬಂದಾಗ ಕಲಾ ಪ್ರೋತ್ಸಾಹಕನಾಗಿ ಅಷ್ಟು ಮಾಡದೇ ಇದ್ರಿ ಹಂಗ್ಲ ಆ ಅಮ್ಮ ಜೀವನೇ ತೆಗೆದ್ಬಿಟ್ಟವಳಲ್ವೋ. ನೀವು ಮುಖ್ಯಮಂತ್ರಿ ಆದ್ಮೇಲೆ ಇದೇ ರೀತಿ ಬರಗಾಲ ಮೇಲಿನ ಮೇಲ್ ಬರ್ತಾ ಇದ್ರೆ ನಮ್ ಜನಕ್ಕೆ ಅನ್ನ ಹೆಂಗಾಗ್ತಿರಿ ಧಣಿ? ಎಲ್ಲಾರು ಮಂತ್ರಾಲಯದ ಗುರು ಸಾರ್ವಭೌಮರ ದಿವ್ಯ ಸನ್ನಿಧಾನದಲ್ಲಿ ಊಟ ಮಾಡ್ಕೊಂಡ್ ಬನ್ನಿ ಅಂತ ಹೇಳ. ಅಲ್ಲಿ ಅನ್ನ ತೀರ್ ಹೋಯ್ತಂದ್ರೆ ಹಂಗೆ ವಾಕಿಂಗ್ ಮಾಡ್ಕೊಂಡು ತಿರುಪ್ತಿಲಿ ಊಟ ಮಾಡ್ಕೊಂಡು ಹೋಗಕ್ ಹೇಳ. ಅಲ್ಲೇನು ಅನ್ನ ತೀರ್ತಪ್ಪ. ಹಂಗೆ ವಾಕಿಂಗ್ ಮಾಡ್ಕೊಂಡು ಧರ್ಮಸ್ಥಳಕ್ ಹೋಗಕ್ ಹೇಳ. ಅಲ್ಲೇನು ಪರಿಸ್ಥಿತಿ ಹಿಂಗೆ ಆಯ್ತು. ಹಂಗೆ ನಡ್ಕೊಂಡು ಮಲೆ ಮಹದೇಶ್ವರಕ್ ಹೋಗಕ್ ಹೇಳ. ಕೊಳ್ಳೆಗಾಲತ್ತವ ಅಲ್ಲಿ ಅನ್ನ ಹಾಕ್ತಾರಂತೆ. ಅಲ್ಲೇನು ತೀರ್ ಹೋಯ್ತು. ಆಗ
ಹೌದು, ಅಲ್ಲೂ ತೀರೋದ್ರೆ ನಮ್ ಜನರಿಗೆ ಅನ್ನ ಹೆಂಗ್ ಹಾಕೋದು? ಹಾ ಅಕ್ಕಿ ತರಿಸ್ಬೇಕಾದ್ರೆ ದುಡ್ಡು ಬೇಕು. ಹಾ ದುಡ್ಡು ಬೇಕಾದ್ರೆ ನಾವೇನಾರ ಮಾರ್ಬೇಕು. ಮಾರೋದು? ಈ ಹಿಂದಿನವರೆಲ್ಲ ಕಾರ್ಖಾನೆಗಳನ್ನು ಮಾರ್ಬಿಟ್ಟವ್ರಿ. ನಾನ್ ಏನ್ ಮಾರ್ಲಪ್ಪ ಶಿವ? ಬಂಗಾರಿ ದಣಿ, ಪುಣ್ಯಾತ್ಮ ಕೆಂಗಲ್ ಹನುಮಂತಯ್ಯ ಕನ್ನಡಿಗರಿಗೆ ಕಣ್ಣಿ ಕಾಣುವಂತ ಮಹಾ ಆಸ್ತಿ ಉಳಿಸೋಗವ್ರೆ ಕಣೋ. ಏನು ಉಳ್ಸ್ಯಾರ ದಣಿ? ವಿಧಾನ ಸೌಧ ಅದನ್ನ ಮಾರ್ಬಿಡ್ತೀನಿ ಕಂಡ. ಹೌದು ಸಾವುಕಾರ್ರೆ, ನೀವೇನೋ ವಿಧಾನಸೌಧ ಮಾರ್ತೀರಿ, ಆದ್ರೆ ಅದನ್ನ ತಗೊಳ್ಳೋರು ಯಾರು? ಯಾಕೆ ತಗೊಳಲ್ಲ ಅವ್ವ ಸಿಂಗಾರಿ, ನಿನ್ನ ಪುಣ್ಯ ಓಪನ್ ಆಯ್ತು ನೋಡವ್ವ. ಅದನ್ನ ನಮ್ ದೇಶದವರೇ ತಗೊಳ್ಳೋಷ್ಟು ದುಡ್ಡು ಇಟ್ಕೊಂಡವ್ರೆ, ಆದ್ರೂ ನಮ್ ದೇಶದವ್ರಿಗೆ ಕೊಡಬಾರ್ದು. ಅವ್ರಿಗೆ ಮೋಸ ಮಾಡಕ್ ಆಗಕ್ಕಿಲ್ಲ. ಬೆಳಗ್ಗೆ ಬಂದ್ ಮತ್ತೆ ಹಿಡ್ಕೊಂಬರ್ತಾರೆ ಕುತ್ಕಪಟ್ಯ. ಅದಕ್ಕೆ ಅರಬ್ ದೇಶ ಶ್ರೀಮಂತರಿದಾರಲ್ಲ, ಅವ್ರಿಗೆ ನಾವು ತಗೊಳ್ಳಿ ಅಂತ ಹೇಳ್ಬಿಡೋದು. ಟೆಂಡರ್ ಹಾಕಿಸ್ಬಿಡೋಣ ವೃದ್ಧಿ ಪತ್ರಿಕೆಗೆ, ಅಮಾರ ವಿಧಾನಸೌಧ ಲೇಲೆಕ್ ಜಾಯಿ ಅಂತ. ಅವ್ರು ಇದನ್ನ ಕೊಳ್ತಾರ? ಯಾಕ್ಲಾ ಕೊಂಡ್ಕೊಳ್ಳಲ್ಲ ಅರಬ್ರು ಅದನ್ನ? ಲೇ, ಪ್ರಪಂಚದ ಪೆಟ್ರೋಲಿನ ದುಡ್ಡೆಲ್ಲ ಅಲ್ಲೇ ಐತೆ ಕಂಡ. ಲೇ, ಬಂಗಾರ ತಟ್ಟೆಲ್ಲ ಊಟ ಮಾಡ್ತಾರೆ ಪತ್ರವಳ್ಳಿಯಿಂದ. ನಮ್ಮ ಮಗನೇ ಕೇಳಲ ಕತಿಯ. ಅವ್ರಿಗೆ ಹೇಳ್ಬಿಡೋದು, ನೀವ್ ವಿಧಾನಸೌಧ ತಗೊಂಡೋಗಿ ನಿಮ್ ದುಡ್ಡು ನಮಗೆ ಕೊಟ್ಬಿಡಿ ಅಂತ. ನಾವು ಚಿನ್ನ ಎಲ್ಲ ಎಣಿಸ್ಕೊಂಡ್ಬಿಡೋದ. ನೀವು ಅದನ್ನ ತಗೊಂಡೋಗ್ಬೇಡ್ರಪ್ಪ. ಅಡಗನಾಗ ತಗೊಂಡೋಗ್ಬೇಕಾದ್ರೆ ಇದ್ರ 3 ಪಟ್ಟು ಅಡಗ್ ಕಟ್ಟಿಸ್ಬೇಕು ದೊಡ್ಡದಾಗಿ. ಒಂದ್ ವೇಳೆ ಅದ್ರಲ್ಲಿ ನೀವು ಇಟ್ಕೊಂಡು ಹೋಯ್ತಾ ಇದ್ರು ಸಮುದ್ರದಲ್ಲಿ ಅಪ್ಪಳಿಸ್ಬಿಟ್ಟು ಅದೆಲ್ಲ ಪುಡಿಯಾಗಿ ಹೋಯ್ತದೆ. ವಿಮಾನದಾಗಂತೂ ತಗೊಂಡೋಗಕ್ ಆಗಲ್ಲ. ಇನ್ನು ಗೊಮಟೇಶ್ವರನ ಟ್ರಾಲಿ ಮೇಲೆ ತಂದ್ರಲ್ಲ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ, ಹಂಗೆ ಇದನ್ನ ಟ್ರಾಲಿ ಮೇಲೆ ಹಾಕೊಂಡು ಹೋಗುವಾಗ ಯಾವ್ದಾರ ಘಾಟಿ ಒಳಗೆ ಬಿದೋಗ್ಬಿಡ್ತದೆ. ಅದಕ್ಕೆ ಇಲ್ಲೇ ಇರ್ಲಿ, ನಿಮ್ ದೇಶದೊಬ್ಬ ಪ್ರತಿನಿಧಿನ ಅದ್ರೊಳಗೆ ಇಡಿ, ನಿಮ್ ದೇಶದ ಪರವಾಗಿ ಅವನ ಅದನ್ನ ನೋಡ್ಕೊಳ್ಳಿ, ಆಫೀಸ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳುದು. ಅದ್ರಲ್ಲಿ ನಾವು ರಾಜ್ಯಭಾರ ಮಾಡ್ತಾ ಇರೋದು, ಅವನ ಆಫೀಸ್ ನೋಡ್ಕೊಂಡು ಹೋಯ್ತಾ ಇರ್ತಾನೆ. ದುಡ್ಡನ್ನ ನಮ್ ಜನರಿಗೆ ಖರ್ಚು ಮಾಡೋದು, ಮಾಲ್ನು ಉಳಿಸ್ಕೊಳ್ಳೋದು. ಹೆಂಗೈತೆ ನನ್ ಪಿಲಾನು? ಅದ್ ಸರಿ ಧಣಿ, ಇಷ್ಟೊಂದು ವಿಷಯ ನಿಮ್ ತಲೆ ಹೆಂಗ್ ಬಂತು? ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಆಧಾರ ಇಲ್ದೆ ಮಾತಾಡಲ್ಲ ಕಂಡ ನಾನು. ನಮ್ ಗುರುಗಳು ಹೆಗಡೆ ಸಾಹೇಬ್ರು ಧಾರಾಳವಾಗಿ ಒಂದ್ ಮಾತು ಹೇಳವ್ರೆ ಕಂಡ. ಏನ್ ಧಣಿ? 83ನೇ ಇಸ್ವಿ ಮೇ ತಿಂಗಳಲ್ಲಿ ಒಂದ್ ಮಾತು ಹೇಳಿದ್ದು ಪೇಪರ್ನ ಬಂದೈತೆ. ಯಾವ್ದೋ ಒಂದ್ ನಾಟಕದ ಶತಮಾನೋತ್ಸವಕ್ಕೆ ಹೋಗಿದೋಗು ಒಂದ್ ಮಾತಂದ್ರು, ಕಲಾವಿದ್ರು ಏನೇ ಟೀಕೆ ಮಾಡ್ಬೋದು, ಅವರು ಶಾಸಕರು ಮಂತ್ರಿಗಳಿಗಿಂತ ಅವ್ರ ಸೇವೆ ಏನ್ ಕಡಿಮೆ ಅಲ್ಲ, ಈ ದೇಶಕ್ಕೆ ಅವ್ರ ಸೇವೆ ಬೇಕು, ನನ್ನ ಆಡಳಿತನ ಅವ್ರು ಟೀಕೆ ಮಾಡಬಹುದು ಅಂತ ಓಪನ್ ಆಗಿ ಹೇಳ್ಬಿಟ್ಟವ್ರೆ ಕಂಡ. ಅವ್ರ ಮಾತನ್ನೇ ನಾನು ಹೇಳ್ತಾ ಇರೋದು. ನಾನು ಇನ್ನೊಬ್ರು ಹೇಳ್ದಂಗೆ ಕೇಳೋನು, ನಾನು ಸ್ವಂತ ಇಚ್ಛೆಯಿಂದ ಕೇಳಲ್ಲ ಕಂಡ. ಈ ಧೈರ್ಯ ಮಾತಾಡಕ್ಕೆ ಯಾರು ಕಾರಣ ಗೊತ್ತೇಲ್ಲ? ಯಾರು? ನಮ್ಮ ರಂಗಭೂಮಿಯ ಪೂಜ್ಯ ಗುರುಗಳಾದ ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯನವರು, ಲಂಕೇಶಪ್ಪ, ಜಾಣಗೆರೆ ವೆಂಕಟರಾಮಯ್ಯ, ಹುಬ್ಬಳ್ಳಿ ಪುಂಡ್ಲಿಕ್ ಸೇಠ್, 4 ಕೋಟಿ ಮಹಾಜನಗಳು. ಇವ್ರ ಆಶೀರ್ವಾದನೇ ಕಂಡ ನನ್ನ ಬಂಡವಾಳ. ನಾನೇನ್ ಬತ್ತೀನಿ ಕಂಡ. ಡೆಲ್ಲಿ ಫೋನ್ ಮಾಡ್ಬೇಕು, 12 ಗಂಟೆ 5 ನಿಮಿಷ ಆತು. ಲೇ ಬಂಗಾರಿ, ಇವನ ಏನೋ ಅನ್ಕೊಂಡಿದ್ದೆ ಕಣೋ. ಇಂಜಿನ್ ಇಲ್ದೆ ರೈಲ್ ಬಿಡೋ ಬಂಡಿಲ್ ನನ್ನ ಮಗ ಅಂತ. ಇವ್ ಹೇಳೋ ವಿಷಯದಾಗೂ ಒಂದ್ ಸತ್ಯ ಐತೆ.